Very warm welcome to our biology class. Students, today I'm trying to make a video on cell cycle cell division in a bilingual form. One is in English and other one is in Kannada. Even I'm trying to explain in Kannada entire throughout this video because many of my Kannada medium students were requested me to do the videos even by using a Kannada language. Hence what this video has made. ಹಾಗಾದ್ರೆ ನನ್ನ ಎಲ್ಲ ಪ್ರಿಯ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಲಾಸ್ಗೆ ಸ್ವಾಗತವನ್ನ ಕೋರುತ್ತಾ ಸೆಲ್ ಸೈಕಲ್ ಮತ್ತು ಸೆಲ್ ಡಿವಿಷನ್ ಎಂಬ ಈ ಒಂದು ಚಾಪ್ಟರ್ ಅನ್ನು ನಾವು ಓದಲಿಕ್ಕಿದ್ದೀವಿ. ಸೆಲ್ ಸೈಕಲ್ ಸೆಲ್ ಡಿವಿಷನ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕಿದ್ದೀವಿ. ನಾನು ಒಂದು ವಿಚಾರ ನಿಮಗೆ ಕೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ ಕೈ ಇದೆ, ಹೌದಾ? ಈ ರೀತಿಯಾಗಿ ಜಸ್ಟ್ ನಾನು ನಿಮ್ ಕೈಯನ್ನ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ನಿಮ್ ಕೈ ಇದೆ ಹೀಗೆ, ಸರಿನಾ? ನಾನ್ ಕೇಳ್ತಾ ಇರೋದು ಏನಂತಂದ್ರೆ, ಈಗ ಈ ಕೈ ಮೇಲೆ ಒಂದು ಲೊಕೇಶನ್ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ಲೊಕೇಶನ್ ಅನ್ನ ತೋರಿಸ್ತಾ ಇದ್ದೀನಿ. ಹೇಗ್ ಮಾಡಲ್ಪಟ್ಟಿದೆ? ಕಂಪ್ಲೀಟ್ ಎಂಟೈರ್ ಬಾಡಿ ಯಾವ ರೀತಿಯಾಗಿ ಮಾಡಲ್ಪಟ್ಟಿದೆ, ಎದರಿಂದ ಮಾಡಲ್ಪಟ್ಟಿದೆ? ಕಂಪ್ಲೀಟ್ ಎಂಟೈರ್ ಬಾಡಿಯನ್ನು ನಾವು ನೋಡಿದ್ರೆ ಅದು ಸೆಲ್ಸ್ ಗಳಿಂದ ಮಾಡಲ್ಪಟ್ಟಿರುತ್ತೆ, ಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾದ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ, ಇಲ್ಲಿಯೂ ಕೂಡ ಕೋಶಗಳಿದಾವೋ ಇಲ್ವೋ? ಹಾಗಾದ್ರೆ cells are there or not? Even at this location also cells are there. Now my question is whether these cells are dividing right now. ಹಾಗಾದ್ರೆ ನೀವು ನೋಡ್ಕೊಡ್ರಿ, ನಿಮ್ ಕೈಯನ್ನ ನೋಡ್ಕೊಡ್ರಿ. ಜಸ್ಟ್ ಕೈ ಮೇಲ್ ಸೈಡ್ ದಲ್ಲಿ ಯಾವ್ದೋ ಒಂದು ಲೊಕೇಶನ್ ಅನ್ನ ಫೋಕಸ್ ಮಾಡಿ ನೋಡ್ಕೊಡ್ರಿ. ಅಲ್ಲಿ ನಿಮ್ಗೆ ಸಾಕಷ್ಟು ಹಂಗೆ ಸ್ಕಿನ್ ಕಾಣಿಸ್ತಾ ಇರತ್ತೆ. ಹಾಗಾದ್ರೆ ನನ್ನ ಪ್ರಶ್ನೆ, ಅಲ್ಲಿ ಇರುವಂತಹ ಕೋಶಗಳೇನಿದಾವು ಅವು ವಿಭಜನೆಯನ್ನು ಹೊಂದ್ತಾ ಇದಾವ ಈ ಸದ್ಯಕ್ಕೆ? ಇಲ್ಲ, ನೋ, ದೇ ಆರ್ ನಾಟ್ ಡಿವೈಡಿಂಗ್. ಗಾಟ್ ಇಟ್? ಸಪೋಸ್ ದೆನ್ suddenly you fall down and in this location you got an injury. You got an injury. ಹಾಗಾದ್ರೆ ನೋಡಿ, ನಾನು ಇಲ್ಲಿ ಇಂಜೂರ್ಡ್ ಲೊಕೇಶನ್ ಅನ್ನ ತೋರಿಸ್ತಾ ಇದ್ದೀನಿ, ಹೌದಾ? ಹೀಗೆ ಇಂಜುರಿ ಆಯ್ತು, ಇಲ್ಲಿ ಮೇಲ್ಗಡೆ ಇರುವಂತಹ ಸ್ಕಿನ್ ಕಂಪ್ಲೀಟ್ ಆಗಿ ಕಟ್ ಆಗಿದೆ. ಹಾಗಾದ್ರೆ ಈ ಸ್ಕಿನ್, ಈ ಇಂಜೂರ್ಡ್ ಲೊಕೇಶನ್ ಪಕ್ಕದಲ್ಲಿ ಸಾಕಷ್ಟು ಕೋಶಗಳು ಇರಬಹುದಲ್ವಾ? ಇಲ್ಲಿ ಎಲ್ಲಾ ಕಡೆಯಲ್ಲಿ ಕೋಶಗಳು ಇರ್ತವೆ. These are the cells. They are located surrounding to the injured area. All these are the cells are there. And some of them are even injured because the injury has taken place over here. These are all the cells are there. ಹೇಳಿದ ಅರ್ಥ ಆಗ್ತಾ ಇದೆಯಾ? ನಾನು ನಿಮ್ಗೆ ಹೇಳಿದೆ, ನಿಮ್ ಕೈ ಮೇಲ್ಗಡೆ ಬರುವಂತಹ ಭಾಗವನ್ನು ನೋಡ್ಕೊಳ್ರಿ. ಅಲ್ಲಿ ಪ್ರೆಸೆಂಟ್ ಸದ್ಯಕ್ಕೆ ಯಾವುದೇ ಕೋಶಗಳು ಡಿವೈಡ್ ಆಗ್ತಾ ಇಲ್ಲ, ಯಾವುದೇ ಕೋಶಗಳು ವಿಭಜನೆಯನ್ನು ಆಗ್ತಾ ಇಲ್ಲ. ಸೆಲ್ಸ್ ಆರ್ ನಾಟ್ ಡಿವೈಡಿಂಗ್. ಆದರೆ ನೀವು ಹಾಗೆ ನಡೆದುಕೊಂಡು ಹೋಗ್ತಾ ಇದ್ರಿ ಅಂತ ಆಲೋಚನೆ ಮಾಡ್ಕೊಳ್ರಿ. ಸಡನ್ ಆಗಿ ನಿಮ್ ಕಾಲಿಗೆ ಕಲ್ ಬಡದು ಏನೋ ಆಗಿ ನೀವು ಬಿದ್ದಿದ್ದೀರಾ. ಬಿದ್ದ ಕೂಡಲೇ ಏನಾಗಿದೆ, ಈ ಒಂದು ಲೊಕೇಶನ್ ಅಲ್ಲಿ ನಿಮಗೆ ಇಂಜುರಿ ಆಗಿದೆ. ಸೊ ಇಂಜುರಿ ಆದ ಕೂಡಲೇ ಏನಾಯ್ತು? ಇಂಜುರಿ ಆದ ಕೂಡಲೇ ಸ್ವಲ್ಪ ಮಟ್ಟಿಗೆ ಬ್ಲಡ್ ಏನೋ ಬಂದ್ರು ಬರ್ಬೋದು, ಇಲ್ಲ ಅಂದ್ರೆ ಸುಮ್ಮನೆ ತೆರ್ಚದ ಹಾಗೆ ನಿಮ್ಗೆ ಆಗಿರ್ಬೋದು, ಗಾಯ ಆಗಿರ್ಬೋದು ಅಲ್ಲಿ. ಹಾಗಾದ್ರೆ ಆ ಗಾಯದ ಪಕ್ಕದಲ್ಲಿರುವಂತಹ ಕೋಶಗಳನ್ನ ಈಗ ತೆಗೆದುಕೊಳ್ಳಿ. ಈ ಕೋಶಗಳಿಗೆ ಈಗ ಸಿಗ್ನಲ್ ಬರುತ್ತೆ. ಏನ್ ಸಿಗ್ನಲ್ ಬರುತ್ತೆ? ಸೆಲ್ ಡಿವೈಡ್ ಆಗುವಂತ ಒಂದು ಸಿಗ್ನಲ್ ಬರುತ್ತೆ. ಸಿಗ್ನಲ್, ಇಟ್ ರಿಸೀವ್ಸ್ ದ ಸಿಗ್ನಲ್ ಫಾರ್ ದ ಸೆಲ್ ಡಿವಿಷನ್. Why to go for the cell division now? Because these cells has to divide and heal this injured area. They have to again cover this entire injured area. ಇಲ್ಲಿ ಗಾಯ ಆಗಿದ್ದ ಎಲ್ಲ ಮಾಯ್ದು ಹೋಗ್ಬೇಕದು, ಆರಾಮಾಗ್ಬೇಕದು ಇವಾಗ. ಹಾಗಾದ್ರೆ ಇಲ್ಲಿ ಏನಾಗ್ಬೇಕ್ರಿ? ಇಲ್ಲಿರುವಂತಹ ಕೋಶಗಳು, ಇವೆಲ್ಲ ಸೆಲ್ಸ್ ಗಳು ಏನಿದಾವೋ ಈ ಸೆಲ್ಸ್ ಗಳು ಡಿವೈಡ್ ಆಗಿ ಹೊಸ ಹೊಸ ಸೆಲ್ಸ್ ಗಳನ್ನ ಉತ್ಪತ್ತಿ ಮಾಡಿ ಅಲ್ಲಿ ಇರುವಂತಹ ಇಂಜೂರ್ಡ್ ಆಗಿರುವಂತಹ ಲೊಕೇಶನ್ ನಾವು ಕಂಪ್ಲೀಟ್ ಆಗಿ ಹೀಲ್ ಮಾಡಬೇಕು. ದಟ್ ಇಸ್ ದ ಮೇನ್ ಐಡಿಯಾ ಬಿಹೈಂಡ್ ಇಟ್.
NCERT ದಲ್ಲಿ ಸಾಕಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಮೊದಲು ನೀವು ಸೆಲ್ ಸೈಕಲ್ ಅಂತಂದ್ರೆ ಏನು, ಯಾಕೆ ಆ ರೀತಿಯಾಗಿ ಆಗ್ತದೆ, ಅದ್ರೊಳಗಡೆ ಏನ್ ಆಗ್ತದೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಅದೇ ಕಾರಣಕ್ಕಾಗಿ ನಾನು ಇವತ್ತು ಕನ್ನಡದಲ್ಲಿ ಕೂಡ ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಸರಿ, ಈಗ ಒಂದೇ ಒಂದು ಸೆಲ್ ಅನ್ನ ತೆಗೆದುಕೊಳ್ಳಿ. ಯಾವುದೋ ಒಂದು ಸೆಲ್ ಅನ್ನ ತೆಗೆದುಕೊಳ್ರಿ. ಈ ಸೆಲ್ ಅನ್ನ ನಾವು ಏನ್ ಮಾಡೋಣ, ಈ ರೀತಿಯಾಗಿ ನಾನು ದೊಡ್ಡದಾಗಿ ಬರಿತಾ ಇದ್ದೀನಿ, ಇಲ್ಲಿ ತೆಗಿತಾ ಇದ್ದೀನಿ ನೋಡಿ. ಇದು ಒಂದು ಸೆಲ್ ಇದೆ. ಓಕೆ, ಹಾಗಾದ್ರೆ ಈ ಸೆಲ್ಸ್ ಎಲ್ಲ ಈ ಪಾರ್ಟ್ಸ್ ಗಳು ನಿಮ್ಗೆ ಗೊತ್ತಿರಬೇಕು. ಇದಕ್ಕೆ ನಾವೇನಂತ ಕರಿತೀವಿ, ಇದು ಹೊರಗಡೆ ಇರುವಂತದ್ದು ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಇದು ಪ್ಲಾಸ್ಮಾ ಮೆಂಬ್ರೇನ್ ಆಗಿದೆ, ಹೌದಾ? ಮತ್ತು ಒಳಗಡೆ ಇರುವಂತದ್ದು ಇದೇನಿದೆ, ಇದು ನ್ಯೂಕ್ಲಿಯಸ್ ಇದೆ. ಇದು ಗೊತ್ತಿರ್ಬೇಕು ನಿಮಗೆಲ್ಲವೂ ಕೂಡ. ಮತ್ತು ನ್ಯೂಕ್ಲಿಯಸ್ ಮತ್ತು ಪ್ಲಾಸ್ಮಾ ಮೆಂಬ್ರೇನ್ ಎರಡು ತುಳುಗು ಮಧ್ಯದಲ್ಲಿ ಇಲ್ಲೆಲ್ಲ ಫ್ಲೂಯಿಡ್ ಇರುತ್ತೆ. ಆ ಫ್ಲೂಯಿಡ್ ಗೆ ನಾವೇನಂತ ಕರಿತೀವಿ, ಅದಕ್ಕೆ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ, ಹೌದಾ? ಸೈಟೋಪ್ಲಾಸಮ್ ಆಗಿದೆ. ಮತ್ತು ಈ ಸೈಟೋಪ್ಲಾಸಮ್ದಲ್ಲಿ ಸಾಕಷ್ಟು ಸೆಲ್ ಆರ್ಗನಲೀಸ್ ಗಳು ಇರ್ತವೆ, ಮರಿಬಾರ್ದು. ಅಲ್ಲಿ ನಮಗೆ ಮೈಟೋಕಾಂಡ್ರಿಯಾ ಸಿಗ್ತದೆ, ಈ ರೀತಿಯಾಗಿ ಮೈಟೋಕಾಂಡ್ರಿಯಾ ಸಿಗ್ತದೆ. ಮತ್ತು ಅಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಗಳು ಸಿಗ್ತವೆ. ಈ ರೀತಿಯಾಗಿ ಜಸ್ಟ್ ಸಿಂಪ್ಲಿ ಆಗಿ ನಾನು ಈ ರೀತಿಯಾಗಿ ತೆಗಿತಾ ಇದ್ದೀನಿ. ಇಲ್ಲಿ ನಮಗೆ ಗಾಲ್ಗಿ ಕಾಂಪ್ಲೆಕ್ಸ್ ಸಿಗ್ತದೆ ಮತ್ತು ಇಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಿಗ್ತದೆ. ಈ ರೀತಿಯಾಗಿ ER ಅಂತ ಬರೀತೀನಿ, ಇಂಡೋಪ್ಲಾಸ್ಮಿಕ್. ಇನ್ನೂ ಸಾಕಷ್ಟು ಸೆಲ್ ಆರ್ಗನಲೀಸ್ ಗಳು ಕೂಡ ಸಿಗ್ತವೆ. ಮತ್ತು ಅದರಲ್ಲಿ ಇನ್ನೊಂದು ಸೆಲ್ ಆರ್ಗನಲಿ ಇಂಪಾರ್ಟೆಂಟ್ ಆಗಿರುವಂತದ್ದು, ಸೆಲ್ ವಿಭಜನೆಗೆ ಬೇಕಾಗಿರುವಂತಹ ಒಂದು ಸೆಲ್ ಆರ್ಗನಲಿ ಕೂಡ ನಮಗೆ ಸಿಗ್ತದೆ. ಅದನ್ನ ನಾವು ಮರಿಲೇಬಾರದು. ಅದು ಯಾವುದು ಅಂದ್ರೆ ಸೆಂಟ್ರಿಯೋಲ್. ಇಲ್ಲಿ ನಮಗೆ ಸೆಂಟ್ರಿಯೋಲ್ಸ್ ಗಳು ಕೂಡಿ ಸೆಂಟ್ರೋಸೋಮ್ ಆಗಿರೋದನ್ನ ನಾವು ನೋಡ್ತೇವೆ. ಇದು ಸೆಂಟ್ರೋಸೋಮ್ ಇದೆ. ಹಾಗಾದ್ರೆ ಸೆಂಟ್ರೋಸೋಮ್ ಹೇಗಿರುತ್ತೆ, ಸೆಂಟ್ರಿಯೋಲ್ಸ್ ಗಳಿಂದ ಮಾಡಲ್ಪಟ್ಟಿರುತ್ತೆ. ನೋಡಿ, ನಾನು ತೆಗಿತಾ ಇದ್ದೀನಿ ಇಲ್ಲಿ. ಇದು ಒಂದು ಸೆಂಟ್ರಿಯೋಲ್ ಆದ್ರೆ ಇದು ಇನ್ನೊಂದು ಸೆಂಟ್ರಿಯೋಲ್ ಆಗಿರುತ್ತೆ. ಎರಡು ಸೆಂಟ್ರಿಯೋಲ್ಸ್ ಗಳು ಕರೆಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ಹತ್ಕೊಂಡಿರ್ತವೆ ಮತ್ತು ಅದರ ಸುತ್ತಮುತ್ತಲು ಸ್ವಲ್ಪ ಗ್ರಾನ್ಯೂಲ್ಡ್ ಸ್ಟ್ರಕ್ಚರ್ಸ್ ಇರ್ತವೆ. ಇದೆಲ್ಲವೂ ಕೂಡಿ ಸೆಂಟ್ರೋಸೋಮ್ ಆಗಿರುತ್ತೆ. ಸರಿನಾ? ಓಕೆ, ಇದು ಬಹಳ ಮುಖ್ಯವಾಗಿರುವಂತಹ ಒಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ ಸೆಲ್ ಸೈಕಲ್ ಸೆಲ್ ಡಿವಿಷನ್ಸ್ ಗಳಲ್ಲಿ, particularly in case of animals. Now this cell want to go for the division, and you should remember one more very important thing. ಯಾವುದು ಸರ್ ಅಂತ ಇಂಪಾರ್ಟೆಂಟ್ ಆಗಿರುವಂತದ್ದು? ಈ ನ್ಯೂಕ್ಲಿಯಸ್ ಇದೆ ನೋಡಿ. ಈ ನ್ಯೂಕ್ಲಿಯಸ್ ಒಳಗಡೆ ನಮಗೆ ಇಲ್ಲಿ ಕ್ರೋಮ್ಯಾಟಿನ್ ಮಟೀರಿಯಲ್ ಸಿಗತ್ತೆ. ಈಗ ನೋಡ್ರಿ, ನಾನು ತೆಗಿತಾ ಇದ್ದೀನಿ ಇಲ್ಲಿ, ಸರಿಯಾಗಿ ನೋಡ್ಕೊಡ್ರಿ. ಇವಾಗ ಇದರಲ್ಲಿ ಕ್ರೋಮ್ಯಾಟಿನ್ ಇರತ್ತೆ. ಸರ್ ಏನದು ಕ್ರೋಮ್ಯಾಟಿನ್? ನಾವು ಇಲ್ಲಿವರೆಗೂ ಕ್ರೋಮೋಸೋಮ್ಸ್ ಅನ್ನುವಂತ ವಿಷಯನ ಕೇಳಿದ್ದೀವಿ. ಆದ್ರೆ ಯಾಕೆ ನೀವು ಅದಕ್ಕೆ ಕ್ರೋಮ್ಯಾಟಿನ್ ಅಂತ ಇದ್ರಿ? ನೋಡ್ರಿ, ಇದಕ್ಕೆ ನಾನು ಹೇಳಿದೆ ಕ್ರೋಮ್ಯಾಟಿನ್ ಅಂತ ಕರಿಬೇಕು ಇದನ್ನ. ಸರ್ ಕ್ರೋಮ್ಯಾಟಿನ್ ಮತ್ತು ಕ್ರೋಮೋಸೋಮ್ಸ್ ಗಳ ಮಧ್ಯದಲ್ಲಿರುವಂತಹ ಡಿಫ್ರೆನ್ಸ್ ಏನ್ರಿ? ಕ್ರೋಮ್ಯಾಟಿನ್ ಮತ್ತು ಕ್ರೋಮೋಸೋಮ್ಸ್ ಗಳ ಮಧ್ಯದಲ್ಲಿರುವಂತಹ ಡಿಫ್ರೆನ್ಸ್ ಏನು ಅಂತ ಅನ್ನೋದಾದ್ರೆ, ಯಾವಾಗ ನೋಡ್ರಿ, ನಾನು ಹೇಳಿದನ್ನ ಸರಿಯಾಗಿ ಕೇಳ್ಕೊಡ್ರಿ. ಇವಾಗ ಯಾವಾಗ ಯಾವುದೇ ಒಂದು ಸೆಲ್ ಡಿವೈಡ್ ಆಗುದಿಲ್ವೋ, ಹೌದಾ? ಹಾಗಾದ್ರೆ ನನ್ಗೆ ಹೇಳ್ರಿ, ಇಲ್ಲಿರುವಂತಹ ಎಲ್ಲಾ ಸೆಲ್ಸ್ ಗಳು ಇವಾಗ ಡಿವೈಡ್ ಆಗ್ತಾ ಇದಾವ? ನೋ ಸೆಲ್ಸ್ ಆರ್ ಡಿವೈಡಿಂಗ್ ರೈಟ್ ನೌ. ಓನ್ಲಿ ದೀಸ್ ಸೆಲ್ಸ್ ಆರ್ ದ ಸೆಲ್ಸ್ ದೋಸ್ ಹೂ ಆರ್ ಪ್ರೆಸೆಂಟ್ ವೆರಿ ಕ್ಲೋಸ್ ಟು ದಟ್ ಇಂಜುರ್ಡ್ ಏರಿಯಾ. ಅವು ಮಾತ್ರ ವಿಭಜನೆಯನ್ನು ಹೊಂದಲಿಕ್ಕೆ ಹೋಗ್ತಾ ಇದಾವೆ. ಹಾಗಾದ್ರೆ ಯಾವ ಕೋಶ ಸೆಲ್ಸ್ ಗಳು ವಿಭಜನೆಯನ್ನು ಹೊಂದ್ತಾ ಇಲ್ವೋ ಅವುಗಳಲ್ಲೆಲ್ಲ ಕ್ರೋಮ್ಯಾಟಿನ್ ಇರುತ್ತೆ. ಯಾವ್ದು ಏನಿರುತ್ತೆ? ಕ್ರೋಮ್ಯಾಟಿನ್ ಇರುತ್ತೆ. ನೋಡಿ, ಈಗ ಒಂದು ಕ್ರೋಮ್ಯಾಟಿನ್ ಅನ್ನ ತೆಗಿತಾ ಇದ್ದೀನಿ. ಇದು ಒಂದು ಕ್ರೋಮ್ಯಾಟಿನ್ ಆಗಿದೆ, ಹೌದಾ? ಇದು ನೋಡ್ರಿ, ಹೀಗೆ ಈ ಸೆಲ್ಸ್ ಗಳಲ್ಲಿ ಕೂಡ, ಇದರಲ್ಲಿ ಕೂಡ, ಇದರಲ್ಲಿ ಕೂಡ, ಇದರಲ್ಲಿ ಕೂಡ, ಇದರಲ್ಲಿ ಕೂಡ ಎಲ್ಲಾ ಕೋಶಗಳು, ನಿಮ್ ಶರೀರನೇ ಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಪ್ರತಿ ಒಂದೊಂದು ಕೋಶದಲ್ಲಿ ಯಾವ ಕೋಶ ಈಗ ಸದ್ಯಕ್ಕೆ ತಾನೇ ವಿಭಜನೆಯನ್ನ ಹೊಂದ್ತಾ ಇಲ್ವೋ ಅವುಗಳಲ್ಲಿ ನಮಗೆ ಕ್ರೋಮ್ಯಾಟಿನ್ ಸಿಗತ್ತೆ. ಇದು ಕ್ರೋಮ್ಯಾಟಿನ್ ಅಂತಂದ್ರೆ ಥಿನ್ ಥ್ರೆಡ್ ಗತ್ಲೆ ಆಗಿರುವಂತಹ ಕ್ರೋಮೋಸೋಮ್ಸ್ ಗಳೇ ಇರ್ತವೆ, ಅವೇ ಥಿನ್ ಥ್ರೆಡ್ ಗತ್ಲೆ ಇರ್ತವೆ. ಹಾಗಾಗಿ ನೀವು ನ್ಯೂಕ್ಲಿಯಸ್ ಅನ್ನ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದ್ರಿ ಅಂತಂದ್ರೆ ನಿಮ್ಗೆ ಯಾಕೆ ಸಿಗತ್ತೆ? ಇಲ್ಲೆಲ್ಲ ನೆಟ್ವರ್ಕ್ ಗತ್ಲೆ ಕಾಣಿಸುತ್ತೆ ನಿಮ್ಗೆ ನ್ಯೂಕ್ಲಿಯಸ್. ಯಾಕೆ ನೆಟ್ವರ್ಕ್ ಗತ್ಲೆ ಕಾಣಿಸುತ್ತೆ ಅಂತಂದ್ರೆ ಅದರಲ್ಲಿ ಕ್ರೋಮ್ಯಾಟಿನ್ ಇರುತ್ತೆ. ನಾವು ಯಾವಾಗ ಇದು ಕ್ರೋಮೋಸೋಮ್ ಆಗ್ತದೆ ಸರ್? ಹಾಗಾದ್ರೆ ಕ್ರೋಮೋಸೋಮ್ ಯಾವಾಗ ಆಗ್ತದೆ ಅಂದ್ರೆ, ನಿಜವಾಗ್ಲೂ ಯಾವಾಗ ಸೆಲ್ ಡಿವೈಡ್ ಆಗ್ಲಿಕ್ಕೆ ಪ್ರಾರಂಭಗೊಳ್ತದೋ ಆವಾಗ ಇದು ಈ ಫಾರ್ಮ್ ಅನ್ನ ಹೊಂದ್ಕೊಳ್ತದೆ. ಅರ್ಲಿಯರ್ ನೋಡ್ರಿ, ಥಿನ್ ಥ್ರೆಡ್ ಗತ್ಲೆ ಇತ್ತು, ಅದು ಏನಾಯ್ತು ಇವಾಗ ಈ ಒಂದು ಕಂಡೆನ್ಸ್ ಆಯ್ತು. ಅದು ಬಹಳಷ್ಟು ಅಂದ್ರೆ ಕಂಡೆನ್ಸ್ ಆಗೋದಂದ್ರೆ ಎಲ್ಲಾ ಕಡೆಯಿಂದನೂ
ಅದು ಒತ್ತಿ 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 ತುಂಬಿದ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಅಂದ್ರೆ ಇದಿಷ್ಟು ದೊಡ್ಡದಾಗಿದೆಯಾ, ಇದು ಈ ಕಡೆ ಹಾಗೆ ಕಂಡೆನ್ಸ್ ಆಗ್ತದೆ, ಇದು ಇಷ್ಟು ದೊಡ್ಡದಿದೆಯಾ, ಇದು ಹೀಗೆ ಈ ಕಡೆ ಕಂಡೆನ್ಸ್ ಆಗ್ತದೆ. ಹಾಗಾಗಿ ಈ ರೀತಿಯ ಕಂಡೆನ್ಸ್ಡ್ ಫಾರ್ಮ್ ತಯಾರಾಗ್ತದೆ. ಇವಾಗ ನಾವು ಕ್ರೋಮೋಸೋಮ್ ಅಂತ ಕರಿಬೇಕಿದಕ್ಕೆ. ಈಗ ನೀವೊಂದು ಪ್ರಶ್ನೆ ಕೇಳಬಹುದು ನನಗೆ, ಸರ್ ಯಾಕೆ ಹಾಗಾದ್ರೆ ಹ್ಯೂಮನ್ಸ್ ನಲ್ಲಿ ಕ್ರೋಮೋಸೋಮ್ಸ್ ನಾವು ಕೇಳಿದೀವಿ, ನಮ್ಗೆ ಗೊತ್ತು ಚೆನ್ನಾಗಿ ಸರ್ 46 ಕ್ರೋಮೋಸೋಮ್ಸ್ ಗಳು ಇರ್ತವೆ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಯಾಕೆ ನೀವು 46 ಕ್ರೊಮ್ಯಾಟಿನ್ ಇರ್ತವೆ ಅಂತ ಹೇಳಲ್ಲ? ಯಾಕೆ ಒಂದಿನಾನು ಕೂಡ ನೀವು ಆ ರೀತಿಯಾಗಿ ಮಾತಾಡಲ್ವಾ? ಕ್ರೊಮ್ಯಾಟಿನ್ ಇರ್ತವೆ ಅಂತ ಹೇಳಲ್ಲ ನೀವು. ಯಾವತ್ತೂ ಕೂಡ ಕ್ರೊಮ್ಯಾಟಿನ್ ಇರ್ತಾವ ಅಂತ ಹೇಳಲ್ಲ, ಕ್ರೋಮೋಸೋಮ್ಸ್ ಗಳು ಇರ್ತಾವ ಅಂತ ಹೇಳ್ತೀರಿ. ಆದ್ರೆ ಈಗ ನಮ್ಗ್ ನೀವು ತಿಳಿಸ್ತಾ ಇದ್ರಿ ಏನಂತ ಅನ್ನೋದಾದ್ರೆ, ಸರಿ ಎಂದೂ ಕೂಡ ನೋಡ್ರಿ ಯಾವುದೇ ಕೋಶ ವಿಭಜನೆಯನ್ನು ಹೊಂತಾ ಇಲ್ಲ. ಹಾಗಾದ್ರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಶರೀರದಲ್ಲಿರುವಂತಹ ಕೋಶಗಳು ಈಗ ವಿಭಜನೆ ಹೊಂತಾ ಇದಾವ ಪ್ರೆಸೆಂಟ್? ಕೆಲವೊಂದು ಕೋಶಗಳು ವಿಭಜನೆ ಹೊಂತಾ ಇದಾವೆ, ಆದ್ರೆ ಮ್ಯಾಕ್ಸಿಮಮ್ ಕೋಶಗಳು ವಿಭಜನೆಯನ್ನು ಹೊಂತಾ ಇಲ್ಲ. ದೇ ಆರ್ ನಾಟ್ ಗೆಟಿಂಗ್ ಇನ್ ಟು ದ ಡಿವಿಷನ್. Then in them, what type of chromosome is in what form? It is in the form of chromatin form. ಅದು ಕ್ರೋಮ್ಯಾಟಿನ್ ಫಾರ್ಮ್ ದಲ್ಲಿದೆ. ಆ ಕೋಶ ಯಾವಾಗ ವಿಭಜನೆಯನ್ನು ಹೊಂದಕ್ಕೆ ಹೋಗ್ತದೋ ನೋಡ್ರಿ, ಈಗ ಇಲ್ಲಿರುವಂತಹ ಎಲ್ಲಾ ಕೋಶಗಳು, ಈ ಕೈಗಳಲ್ಲಿರುವಂತಹ ಎಲ್ಲಾ ಕೋಶಗಳು ಈ ಒಂದು ಫಾರ್ಮ್ ಅನ್ನ ಹೊಂದಿರ್ತವೆ. ಯಾವುದು? ಕ್ರೋಮ್ಯಾಟಿನ್ ಫಾರ್ಮ್ ಅನ್ನ ಹೊಂದಿರ್ತವೆ. ಆದ್ರೆ ಈ ಕೋಶಗಳು ಯಾವ ಡಿವೈಡ್ ಆಗ್ಲಿಕ್ಕೆ ಹೋಗ್ತಾವೋ ಅದರಲ್ಲಿಯೂ ಕ್ರೊಮ್ಯಾಟಿನ್ ಇರ್ತದೆ. ಇವಾಗ ಒಂದು ಸ್ಟೇಜ್ ಬರ್ತದೆ, ಅವಾಗ ನಾವು ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ನಾ ಕೇಳಿರುವಂತ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಿಮಗೆ. ಏನಂತಂದ್ರೆ, ಸರ್ ನೀವ್ ಯಾಕೆ ಹಾಗೆ ನಮಗೆ ಕ್ರೋಮೋಸೋಮ್ಸ್ ಅಂತಾನೆ ಹೇಳ್ತೀರಿ? ಹಾಗಾದ್ರೆ ಯಾಕೆ ನೀವು ನಮ್ಮನ್ನ ಕ್ರೊಮ್ಯಾಟಿನ್ ಇರ್ತಾವಂತ ಹೇಳಲ್ಲ? ಯಾಕೆ ಹಾಗೆ ಹೇಳ್ತೀವಿ ಅನ್ನೋದಾದ್ರೆ, ನಮ್ಮ ಕಣ್ಣಿಗೆ ಕಾಣಿಸುವಂತದ್ದು, ಮೈಕ್ರೋಸ್ಕೋಪ್ ದಲ್ಲಿ ಕಾಣಿಸುವಂತದ್ದು ಕ್ರೋಮೋಸೋಮ್ ಫಾರ್ಮ್ ದಲ್ಲಿ ಇದ್ದಾಗ ಕಾಣಿಸ್ತದೆ ವಿನಃ ಕ್ರೊಮ್ಯಾಟಿನ್ ಫಾರ್ಮ್ ದಲ್ಲಿ ಇದ್ದಾಗ ಕಾಣಲ್ಲ. What is, students? In ordinary microscope I am talking. Whatever our light microscopes are there, in the light microscope you are not able to see the chromatin, but you can able to see the chromosome. ಅರ್ಥ ಆಯ್ತಾ? ಹಾಗಾಗಿ ನಾವು ಏನ್ ನೋಡಿದೀವಿ ಅದನ್ನ ಹೇಳ್ತಾ ಇದೀವಿ ನಿಮ್ಗೆ. ನಾವು ಕ್ರೊಮ್ಯಾಟಿನ್ ನೋಡ್ಲಿಲ್ಲ, ಹಾಗಾದ್ರೆ ನಾವು ನಿಮ್ಗೆ ಹೆಂಗ್ ಕ್ರೊಮ್ಯಾಟಿನ್ ಇರ್ತಾವ ಅಂತ ಹೇಳೋಣ? ಕ್ರೋಮೋಸೋಮ್ಸ್ ಇರ್ತವೆ ಅನ್ನೋದನ್ನ ನಾವು ನೋಡಿದೀವಿ. ಬನ್ರಿ ನೀವು ಯಾರಿಗೆ ಬನ್ರಿ, ತೋರಿಸ್ತೀನಿ ನಾನು ನಿಮಗೆ. ಸೆಲ್ ಡಿವಿಷನ್ ಆಗ್ತಾ ಇರುವಾಗ ನೀವು ಓನಿಯನ್ ಸೆಲ್ ಡಿವಿಷನ್ ಅನ್ನು ನೋಡ್ತಾ ಇರ್ತೀರಿ, ಓನಿಯನ್ ರೂಟ್ ಟಿಪ್ ಅನ್ನ ಅಬ್ಸರ್ವ್ ಮಾಡ್ತಾ ಇರ್ತೀರಿ ತಾವೆಲ್ಲರೂ ಕೂಡ. ಆವಾಗ ನೀವು ಕ್ರೋಮೋಸೋಮ್ಸ್ ಗಳನ್ನ ನೋಡ್ತೀರಿ. ಅನಾಫೇಸ್, ಟೆಲೋಫೇಸ್ ಗಳನ್ನ ಹುಡುಕಿ ತೆಗಿತೀರಿ. ಅಲ್ಲಿ ನಿಮ್ ಕ್ರೋಮೋಸೋಮ್ಸ್ ಗಳು ಹೇಗೆ ಮೂವ್ಮೆಂಟ್ ಆಗ್ತಾ ಇದಾವೆ ಅನ್ನೋದನ್ನ ಕಾಣಿಸ್ತದೆ ವಿನಃ ಕ್ರೊಮ್ಯಾಟಿನ್ ಕಾಣಲ್ಲ. ಹಾಗಾದ್ರೆ ನಾವು ಹೇಳುವಂತ ಸರಿಯಾಗಿದೆ ಅಲ್ವಾ? ನಾವ್ ಏನ್ ನೋಡಿದ್ವಿ ಅದನ್ನ ನಿಮ್ಗೆ ತಿಳಿಸ್ತಾ ಇದೀವಿ. ನಾವು ನೋಡಿದ್ವಿ ಏನಂತಂದ್ರೆ, ಹ್ಯೂಮನ್ ಸೆಲ್ಸ್ ಗಳನ್ನ ತಗೊಂಡ್ರೆ 46 ಕ್ರೋಮೋಸೋಮ್ಸ್ ಗಳು ಇರ್ತವೆ ಅನ್ನೋದನ್ನ ನಮ್ ಕಣ್ಣಿಗೆ ಕಂಡಿತ್ತು. ಅದನ್ನ ನಾನು ನಿಮ್ಗೆ ತಿಳಿಸ್ತಾ ಇರ್ತೀವಿ. ಹಾಗಾದ್ರೆ ಇಲ್ಲಿವರೆಗೂ ಕ್ಲಿಯರ್ ಆಯ್ತಾ ಇದು? ಓಕೆ, ಮುಂದೋಗೋಣ. ಸೆಲ್ ಸೈಕಲ್ ಡಿವೈಡ್ ಆಗ್ಲಿಕ್ಕೆ ಅಥವಾ ಸೆಲ್ ಸೈಕಲ್ ನಲ್ಲಿ ಯಾಕೆ ಹೋಗ್ತದೆ, ಸೆಲ್ ಸೈಕಲ್ ಅಂದ್ರೆ ಏನು, ಮತ್ತು ಅದು ಯಾಕೆ ಡಿವಿಷನ್ ದಲ್ಲಿ ಹೋಗ್ತಾ ಇರ್ತದೆ, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತದೆ ಅನ್ನೋದನ್ನ ನಾವು ಈಗ ನೋಡ್ತಾ ಇದ್ದೀವಿ. ರೈಟ್? ಗಾಟ್ ಇಟ್, ಸ್ಟೂಡೆಂಟ್ಸ್? ಫೈನ್. Now this particular cell is want to go for the division. Not only this cell but rest of all other these cells also. Whatever these cells are there, ಇಲ್ಲಿ ಏನಿದಾವೆ ಸುತ್ತಮುತ್ತಲು ಏನಿದಾವೆ, ಇಂಜೂರ್ಡ್ ಆಗಿರುವಂತಹ ಲೊಕೇಶನ್ ಸುತ್ತಮುತ್ತಲು ಏನಿದಾವೆ ಅವೆಲ್ಲವೂ ಕೂಡ ಈಗ ಡಿವಿಷನ್ ಹೋಗ್ತಾ ಇರ್ತವೆ. ಸರ್, ಡಿವಿಷನ್ ಆಗ್ಲಿಕ್ಕೆ ಹೋಗಕ್ಕಿಂತ ಮುಂಚೆ ಅವು ಯಾವ ಒಂದು ಸ್ಟೇಜ್ ದಲ್ಲಿ ಇರ್ತವೆ? ಹಾಗಾದ್ರೆ ಯಾವ ಸ್ಟೇಜ್ ದಲ್ಲಿ ಇರ್ತವೆ ಅಂದ್ರೆ ವಿದ್ಯಾರ್ಥಿಗಳೇ, ಅವು G0 ಸ್ಟೇಜ್ ದಲ್ಲಿ ಇರ್ತವೆ. ಸರ್, ಹಾಗಾದ್ರೆ ನೀವು ಹೇಳ್ತಾ ಇರೋದು ಇಲ್ಲಿ ಈ ಕೈ ಮೇಲೆ ಏನ್ ಸೆಲ್ಸ್ ಗಳನ್ನ ತೆಗೆದು ತೋರಿಸಿದ್ರು, ಈಗಲೂ ಕೂಡ ಏನ್ ನಾನು ಇಲ್ಲಿ ಕೋಶಗಳನ್ನ ತೆಗಿತಾ ಇದೀನೋ ಇವೆಲ್ಲವೂ ಕೂಡ G0 ಫೇಸ್ ಅಲ್ಲಿ ಇರ್ತವೆ ಅಂತೀರಾ? ಹೌದು. ಏನಿದು G0 ಅಂತಂದ್ರೆ ಕ್ವಾಸೆಂಟ್ ಸ್ಟೇಜ್ ಅಂತ. ಕ್ವಾಸೆಂಟ್ ಸ್ಟೇಜ್ ಅಂದ್ರೆ ಏನದರ ಅರ್ಥ? ಸೆಲ್ ತನ್ನ ಕೆಲಸ ಮಾಡ್ತಾ ಇದೆ, ಆದ್ರೆ ಡಿವೈಡ್ ಮಾತ್ರ ಆಗ್ತಾ ಇಲ್ಲ. G0 ಅಂತಂದ್ರೆ ಅದನ್ನ ಮ್ಯಾಥ್ಸ್ ದಿಂದ 0 ಅಂದ್ರೆ ಏನು ಅಲ್ಲ ಅಂತ ತಿಳ್ಕೊಬೇಡ್ರಿ. ಹಾಗೆ ಅದು ಡೆಡ್ ಸೆಲ್ ಅಂತೂ ಅರ್ಥ ಮಾಡ್ಕೋಬೇಡ್ರಿ. ಅದು ಫಿಸಿಯಾಲಜಿಕಲಿ ಆಕ್ಟಿವ್ ಸೆಲ್ ಆಗಿರುತ್ತೆ, ತನ್ನ ಕೆಲಸವನ್ನ ತಾನು ನಿರ್ವಹಿಸ್ತಾ ಇರುತ್ತೆ, ಆದ್ರೆ ಡಿವೈಡ್ ಮಾತ್ರ ಆಗ್ತಾ ಇಲ್ಲ. ಹಾಗಾದ್ರೆ ಈಗ ಈ G0 ದಲ್ಲಿರುವಂತಹ ಈ ಒಂದು ಸೆಲ್ಗೆ ಏನ್ ಪ್ರಸಂಗ ಬಂದಿದೆ? ಇಟ್ ಹ್ಯಾಸ್ ಟು ಗೋ ಫಾರ್ ದ ಡಿವಿಷನ್. Then whenever it is going for the division, it has to prepare everything before going for the division. ನೋಡ್ರಿ, ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ ಇಲ್ಲಿ, ಇದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ ನಾವು.
ನಾನು ಒಂದ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವರು ಇಬ್ರು ಬ್ರದರ್ಸ್ ಇದ್ದಾರೆ, ಹೌದಾ, ಇಬ್ರು ಅಣ್ಣ ತಮ್ಮ ಇದ್ದಾರೆ, ಇವರಿಬ್ರು ದೊಡ್ಡವರಾಗಿದ್ದಾರೆ, ಮ್ಯಾರೇಜ್ ಆಯ್ತು, ಆನಂತರ ಇವರಿಬ್ರು ಡಿವೈಡ್ ಆಗ್ಬೇಕು ಅನ್ನುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಡಿವೈಡ್ ಆಗ್ಬೇಕು ಇವರಿಬ್ರು ಕೂಡ, ಹಾ, ಡಿವೈಡ್ ಆಗ್ಬೇಕು, ಇಬ್ರು ಸೆಪರೇಟ್ ಆಗ್ಬೇಕು. ಇವರಿಬ್ರು ಸೆಪರೇಟ್ ಆಗ್ಬೇಕು. ಸೆಪರೇಟ್ ಆಗ್ಬೇಕಂದ್ರೆ ಏನ್ ಮಾಡ್ತಾರೆ? ಓಕೆ, ಈಗ ಇರುವಂತ ಆಸ್ತಿ ಏನಿದೆಯೋ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಇಷ್ಟೊಂದು ಅಂದ್ರೆ ಏನೋ ಒಂದು ಹೊಲ ಇದೆ, ಏನೋ ಇದೆ, ಅದನ್ನ ಏನ್ ಮಾಡ್ತಾರೆ ಅವರು? ಡಿವೈಡ್ ಮಾಡ್ಕೊಳ್ತಾರೆ. ಓಕೆ, ನೀನು ಇಲ್ಲಿರು, ನಾನು ಇದನ್ನ ನೋಡ್ಕೊಳ್ತೀನಿ ಅನ್ನುವಂತ ವಿಚಾರ ಬರ್ತಾರೆ. ಇರುವಂತ ಆಸ್ತಿಯನ್ನೆಲ್ಲ ಡಿವೈಡ್ ಮಾಡ್ಕೊಳ್ತಾರೆ. ಕೋಶಗಳು ಹಾಗಲ್ಲ. ಇರುವಂತ ಆಸ್ತಿಯನ್ನ, ಇರುವಂತ ಪ್ರಾಪರ್ಟಿಯನ್ನ ಡಿವೈಡ್ ಮಾಡ್ಕೊಳ್ಳೋದಿಲ್ಲ ಅವು ಡಿವಿಷನ್ ಹೋಗ್ಕಿಂತ ಮುಂಚೆ. ಏನ್ ಮಾಡ್ತವೆ ಸರ್ ಹಾಗಾದ್ರೆ? ಏನ್ ಮಾಡ್ತವೆ ಅನ್ನೋದಾದ್ರೆ, ಅವು ಇರುವಂತ ಎಲ್ಲಾ ಕಂಟೆಂಟ್ ಅನ್ನ ಮೊದಲು ಡಬಲ್ ಮಾಡ್ಕೊಳ್ತವೆ, ಇಮ್ಮಡಿಯಾಗಿ ಮಾಡ್ತವೆ, ಎರಡಟ್ಟು ಮಾಡ್ತವೆ. ಎರಡಟ್ಟು ಮಾಡಿದ್ರೆ ಇನ್ನೂ ಈಸಿ ಆಗಿರತ್ತಲ್ವಾ? ಎಷ್ಟು ಈಸಿ ಆಗಿರ್ತದೆ ಅಂದ್ರೆ, ಇರುವಂತದ್ದು ಇಮ್ಮಡಿ ಆದ್ರೆ, ಇರುವಂತದ್ದು ಡಬಲ್ ಆದ್ರೆ ಒಬ್ರು ಪ್ರಾಪರ್ಟಿ ಬರ್ತದೆ, ಇನ್ನೊಬ್ಬರಿಗೆ ಮತ್ತೊಬ್ಬರು ಪ್ರಾಪರ್ಟಿ ಬರ್ತದೆ. ಅಂದ್ರೆ ಅದರ ಅರ್ಥ ಏನು? ಮೊದಲು ಓಕೆ, ಅಂದ್ರೆ ಇವರಿಬ್ಬರು ತಂದೆಗೆ ಏನ್ ಆಸ್ತಿ ಇತ್ತು ಅಷ್ಟೇ ಆಸ್ತಿ ಇವರಿಬ್ಬರಿಗೇನು ಬರ್ತದೆ. ಯಾಕಂತಂದ್ರೆ ನೋಡ್ರಿ, ಮೊದಲು ಈ ತಂದೆಗೆ ಇಷ್ಟೊಂದು ಆಸ್ತಿ ಇತ್ತು. ಓಕೆ, ಇದೊಂದು 5 ಎಕರ್ ಹೊಲಾನು ಅಂತ ಇಟ್ಕೊಡ್ರಿ, ಇದೊಂದು 5 ಎಕರ್ ಗದ್ದೆ ಅಂತ ಇಟ್ಕೊಡ್ರಿ. ಓಕೆ, 5 ಎಕರ್ ಗದ್ದೆಗಳಿದಾವೆ ಇಲ್ಲಿ. ಹಾಗಾದ್ರೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಒಂದ್ ವೇಳೆ ಇದನ್ನ ಡಿವೈಡ್ ಮಾಡ್ಕೊಂಡಿದ್ರೆ ಇವ್ರಿಗೆ 5 ಎಕರ್, ಇವ್ರಿಗೆ 5 ಎಕರ್ ಆಗಿರ್ತಿತ್ತು. ಆದ್ರೆ ಇಲ್ಲೇನ್ ಹೇಳ್ತಾ ಇದ್ದೀನಿ ನಾನು, ಕೋಶಗಳು ಹಾಗೋಗಲ್ಲ. ಇದನ್ನ ಡಿವೈಡ್ ಮಾಡೋಕ್ಕಿಂತ ಮುಂಚೆ ಅದನ್ನ ಡಬಲ್ ಮಾಡ್ತವೆ, ಹೌದಾ? ಅದನ್ನ ಡಬಲ್ ಮಾಡ್ತವೆ. ಓಕೆ, ಇದನ್ನ ನಾನು ಹೇಳ್ತಾ ಇರುವಂತದ್ದು ಯಾಕೆ ಅಂತ ಅನ್ನೋದಾದ್ರೆ, ಕೋಶಗಳು ಎಲ್ಲವನ್ನ ಡಬಲ್ ಮಾಡ್ತವೆ. ಓಕೆ, ಆದ್ರೆ ಮಿಯೋಸಿಸ್ ದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಹೊಂದ್ತೀವಿ ನಾವು. ಅದೇನಂದ್ರೆ ಡಬಲ್ ಆಗಿ ಆಮೇಲೆ ಮತ್ತೆ ಡಿವೈಡ್ ಆಗ್ತವೆ. ಅದು ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2 ಇರೋದ್ರಿಂದ ಹಾಗಾಗ್ತದೆ. ಅದನ್ನ ನಾನು ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಓಕೆ, ಏನಾಗ್ತದೆ ಅನ್ನೋದನ್ನ. ಸರಿ, ಈಗ ನನ್ಗನ್ಸುತ್ತೆ ಈ ನಾನು ತಿಳಿಸಿರುವಂತಹ ಕನ್ಸೆಪ್ಟ್ ನಿಮ್ಗೆ ಗೊತ್ತಾಗಿದೆ. ಮತ್ತು ಇಲ್ಲಿ ಇರುವಂತ ಕೋಶ ಏನ್ ಮಾಡ್ತಾ ಇದೆ ಅಂತಂದ್ರೆ, ತನ್ನನ್ನ ತಾನ ಡಿವೈಡ್ ಆಗ್ಲಿಕ್ಕೆ ಪ್ರಾರಂಭಗೊಳ್ಳುತ್ತದೆ. ಡಿವೈಡ್ ಆಗ್ಲಿಕ್ಕೆ ಪ್ರಾರಂಭಗೊಳಿಸಬೇಕಾದ್ರೆ ಈ ಕೋಶ ಇನ್ನೊಂದು ಸ್ಟೇಜ್ ಹೋಗ್ತದೆ. ಯಾವ್ದದು? ಅದು G2 ಫೇಸ್ ಅಂತ. ಸಾರಿ, ಯಾವ್ದದು ಅಂತಂದ್ರೆ G1 ಫೇಸ್ ಅಂತ. ಅದು G1 ಫೇಸ್ ಗೆ ಹೋಗ್ತದೆ. ಸರಿನಾ? G1 ಫೇಸ್ ನಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಅನ್ನೋದನ್ನ ನೋಡೋಣ. ಇವಾಗ ಏನೆಲ್ಲ ಸೆಲ್ಸ್ ತನ್ನ ಸಿದ್ಧತೆಯನ್ನ ಮಾಡ್ಕೊಳ್ತದೆ ಅನ್ನೋದನ್ನ ನೋಡೋಣ. ಈಗ ಯಾವುದೇ ರೀತಿಯಾದ ಲೇಬಲ್ಸ್ ಗಳನ್ನ ಮಾಡಲ್ಲ ನಾನು, ಹಾಗೆ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಇದು ಮೇಲ್ಗಡೆ ನಾನು ತೆಗೆದಿರುವಂತದ್ದು ಪ್ಲಾಸ್ಮಾ ಮೆಂಬ್ರೇನ್ ಇದೆ, ಮತ್ತು ಈ ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಇಲ್ಲಿ ನ್ಯೂಕ್ಲಿಯಸ್ ಇದೆ. ಸರಿನಾ? ಈ ನ್ಯೂಕ್ಲಿಯಸ್ ಒಳಗಡೆ ಏನಿದೆ ಅಂತ ಹೇಳಿದ್ದೆ ಮೊದಲು ನಾನು ನಿಮ್ಗೆ. ಕ್ರೊಮ್ಯಾಟಿನ್ ಇದಾವೆ ನೋಡ್ರಿ. ಇದು ಒಂದು ಕ್ರೊಮ್ಯಾಟಿನ್ ಆಯ್ತಾ, ಇದು ಇನ್ನೊಂದು ಕ್ರೊಮ್ಯಾಟಿನ್ ಆಯ್ತು, ಇದು ಮತ್ತೊಂದು ಕ್ರೊಮ್ಯಾಟಿನ್ ಆಯ್ತು, ಹೌದಾ? ಎಷ್ಟು ತೆಗಿಬಹುದು ನಾನು ಇವಾಗ? ಈಗ ಸದ್ಯಕ್ಕೆ 4 ತೆಗೆದೆ ನಾನು, 4 ಕ್ರೊಮ್ಯಾಟಿನ್ ಅನ್ನ ತೆಗೆದೆ. ಹಾಗಾದ್ರೆ ಇನ್ನೂ ಎಷ್ಟು ತೆಗಿಬಹುದು ನಾನು? ಟೋಟಲ್ ಎಷ್ಟಿದಾವೆ? ಟೋಟಲ್ 46 ಇದಾವೆ. 4 ಮಾತ್ರ ತೆಗೆದೆ. ಇನ್ನೂ ಇಂಥವ ನಾನು ತೆಗಿತಾ ಹೋದ್ರೆ ನಾನು 42 ತೆಗಿಬಹುದು ಇವಾಗ. ನೋಡ್ರಿ, ಆಲೋಚನೆ ಮಾಡ್ರಿ, 42 ಅನ್ನ ತೆಗೆದ್ರೆ ಹೇಗಿರುತ್ತೆ ಈ ಒಂದು ಕೋರ್ಸ್ದಲ್ಲಿ. ಹೀಗಿರ್ತದೆ, ನೆಟ್ವರ್ಕ್ ಅತ್ಲೇ ಇರ್ತದೆ, ನೆಟ್ವರ್ಕ್ ಅತ್ಲೇ ಕಾಣಿಸ್ತದೆ ನಮಗೆ, ಹೌದಲ್ವೋ? ಅವೆಲ್ಲವೂ ಕೂಡ ಏನಿದಾವೆ? ಕ್ರೊಮ್ಯಾಟಿನ್ ಇದಾವೆ. ಅಂದ್ರೆ 46 ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಲ್ವಾ, ಅವು ಕ್ರೊಮ್ಯಾಟಿನ್ ಫಾರ್ಮ್ ದಲ್ಲಿ ಇದಾವೆ. ಆಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ರೊಮ್ಯಾಟಿನ್ ಅಂತಂದ್ರೆ ಏನು, ಹೇಗಿರ್ತದೆ ಅಂತ. ಓಕೆ, ಈಗ ನೋಡಿ, ಸರಿಯಾಗಿ ಲಕ್ಷ ಕೊಟ್ಟು ಕೇಳಿರ್ಲಿ ಏನಾಗ್ತದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ವಿಚಾರ ನೀವು ತಿಳ್ಕೊಳ್ಬೇಕು, ಏನಂತಂದ್ರೆ ಈ ಕೋಶ ಇದೇನ್ ಸೆಲ್ ಇದೆಯೋ, ಈ ಸೆಲ್ ಈಗ ನೆಕ್ಸ್ಟ್ ಯಾವ ಸ್ಟೇಜ್ ದಲ್ಲಿ ಹೋಗ್ಲಿಕ್ಕಿದೆಪಾ ಅನ್ನೋದಾದ್ರೆ ಅದು ಎಸ್ ಫೇಸ್ ಹೋಗ್ಲಿಕ್ಕಿದೆ. G1 ಆದ ನಂತರ ಎಸ್ ಫೇಸ್ ಹೋಗ್ಲಿಕ್ಕಿದೆ. ಎಸ್ ಫೇಸ್ ದಲ್ಲಿ ಏನ್ ಮಾಡ್ಲಿಕ್ಕಿದೆ ಅದು? ಎಸ್ ಫೇಸ್ ಇಟ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ DNA ರಿಪ್ಲಿಕೇಶನ್. ಏನ್ ಮಾಡ್ಬೇಕು? DNA ರಿಪ್ಲಿಕೇಶನ್ ಅನ್ನ ಮಾಡ್ಬೇಕು. ಸರಿನಾ? ಓಕೆ, ಈಗ ಒಂದು ವಿಚಾರ ಹೇಳ್ತಾ ಇದ್ದೀನಿ ನೋಡ್ರಿ. ಎಸ್ ಫೇಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮುಖ್ಯವಾಗಿ DNA ರಿಪ್ಲಿಕೇಶನ್ ಆಗ್ತದೆ. ಹಾಗಾದ್ರೆ G1 ಫೇಸ್ ದಲ್ಲಿ DNA ರಿಪ್ಲಿಕೇಶನ್ ಆಗಲಿಕ್ಕೆ ಏನೆಲ್ಲಾ ಸಿದ್ಧತೆಗಳು ಬೇಕು ಆ ಸಿದ್ಧತೆಯನ್ನ ಸೆಲ್ ಮಾಡ್ಕೊಳ್ತದೆ. ಎಲ್ಲಿ? G1 ಫೇಸ್ ಅಲ್ಲಿ. ಎಸ್ ಫೇಸ್ ಅಲ್ಲಿ DNA ರಿಪ್ಲಿಕೇಶನ್ ಆಗ್ಲಿಕ್ಕಿದೆ. ಆ DNA ರಿಪ್ಲಿಕೇಶನ್ ಆಗ್ಲಿಕ್ಕೆ ಏನೆಲ್ಲಾ ಸಿದ್ಧತೆಗಳು ಬೇಕು ಆ ಸಿದ್ಧತೆಯನ್ನ ಕೋಶ
G1 ಫೇಸ್ ಅಲ್ಲಿ ಮಾಡ್ಕೊಳ್ತದೆ. ಸರಿ, ಇವಾಗ ಬನ್ನಿ ನಾನ್ G1 ದಲ್ಲಿ ಏನೆಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತದೆ ಅಂತ ಅನ್ನೋದನ್ನ ಹೇಳ್ತಾ ಇದೀನಿ ನೋಡಿ. ನಾವು ಸೆಲ್ ಬಿಕಮ್ ಮೋರ್ ಆಕ್ಟಿವ್ ದನ್ ದ ಅರ್ಲಿಯರ್. ಹಿಯರ್ ಇನ್ ದಿಸ್ ಏರಿಯಾ ದೇರ್ ಇಸ್ ಅ ಸೈಟೋಪ್ಲಾಸಮ್. ಇದೆಲ್ಲ ಕಡೆನೂ ಸೈಟೋಪ್ಲಾಸಮ್ ಇದೆ, ಸಾಕಷ್ಟು ಸೈಟೋಪ್ಲಾಸಮ್ ಇದೆ ಇಲ್ಲಿ. ಇಲ್ಲೆಲ್ಲವೂ ಕೂಡ ಸೈಟೋಪ್ಲಾಸಮ್ ಇದೆ. ಓಕೆ, ಈ ಸೈಟೋಪ್ಲಾಸಮ್ದಲ್ಲಿ ನಾನು ಆಗ್ಲೇ ಹೇಳಿದ್ದೆ ಮೈಟೋಕಾಂಡ್ರಿಯಾಗಳು ಇರ್ತಾವೆ ಅಂತ. ನೋಡಿ, ನಾನು ಹೇಳ್ತಾ ಇರೋದು DNA ರಿಪ್ಲಿಕೇಶನ್ ಆಗ್ಲಿಕ್ಕೆ ಸಾಕಷ್ಟು ಎನರ್ಜಿ ಬೇಕು, ATPಗಳು ಬೇಕು. ಹಾಗಾದ್ರೆ ATP ತಯಾರು ಮಾಡುವಂತವ್ರು ಯಾರು? ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಲ್ ಆಕ್ಟಿವಿಟಿ ಸಿಕ್ಕಾಪಟ್ಟೆ ಹೆಚ್ಚಿಗೆ ಆಗ್ತದೆ. ಮೈಟೋಕಾಂಡ್ರಿಯಲ್ ಆಕ್ಟಿವಿಟಿ ಯಾವಾಗ ಹೆಚ್ಚಿಗೆ ಆಗ್ತದೋ ಆವಾಗ ಕೋಶದಲ್ಲಿ, ಈ ಒಂದು ಕೋಶದಲ್ಲಿ ATPಗಳ ಸಂಖ್ಯೆ ಹೆಚ್ಚಿಗೆ ಆಗ್ತದೆ. ಮೀನ್ಸ್ ಎನರ್ಜಿ ಲೆವೆಲ್ ಇಸ್ ಇನ್ಕ್ರೀಸ್ಡ್ ಇನ್ ದ G1 ಫೇಸ್. ಓಕೆ, ಹಾಗಾದ್ರೆ DNA ರಿಪ್ಲಿಕೇಶನ್ ಮಾಡ್ಲಿಕ್ಕೆ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತು, ಅಲ್ಲಿ ನಮಗೆ ಪ್ರೋಟೀನ್ಸ್ ಗಳು ಬೇಕಾಗ್ತವೆ. ವಾಟ್ ಆರ್ ದ ಪ್ರೋಟೀನ್ಸ್ ಆಕ್ಚುಲಿ ರಿಕ್ವೈರ್ಡ್? ದ ಪ್ರೋಟೀನ್ಸ್ ದೋಸ್ ಆರ್ ಕಾಲ್ಡ್ ಆಸ್ ಹಿಸ್ಟೋನ್ ಪ್ರೋಟೀನ್ಸ್. ಹಿಸ್ಟೋನ್ ಪ್ರೋಟೀನ್ಸ್ ಬೇಕಲ್ವಾ? ಸಾಕಷ್ಟು ಹಿಸ್ಟೋನ್ ಪ್ರೋಟೀನ್ಸ್ ಗಳು ಬೇಕು. ಓಕೆ, ಆ ಹಿಸ್ಟೋನ್ ಪ್ರೋಟೀನ್ಸ್ ಗಳು ಕೂಡ ಇಲ್ಲಿ ಸಾಕಷ್ಟು ತಯಾರಾಗ್ತವೆ. ಮತ್ತು ಹಿಸ್ಟೋನ್ ಪ್ರೋಟೀನ್ ಇನ್ನು ಎಸ್ ಫೇಸ್ ದಲ್ಲಿ ಕೂಡ ಆಗ್ತದೆ. ಕೆಲವು ರೆಫರೆನ್ಸ್ ಬುಕ್ಸ್ ಗಳಲ್ಲಿ ಬರೆಯಲ್ಪಟ್ಟಿದೆ ಹಿಸ್ಟೋನ್ ಎಸ್ ಫೇಸ್ ದಲ್ಲಿನೇ ಆಗ್ತದೆ ಅಂತ. ಇಲ್ಲಿಯೂ ಕೂಡ ಅದರ ಸಿದ್ಧತೆಯನ್ನ ತಯಾರುಗೊಳಿಸಲಿಕ್ಕೆ ಪ್ರಾರಂಭ ಮಾಡ್ತದೆ ಮತ್ತು ಇನ್ನುಳಿದಂತ ಪ್ರೋಟೀನ್ ಗಳ ಸಂಖ್ಯೆ ಕೂಡ ಹೆಚ್ಚಿಗೆ ಆಗ್ತದೆ. ನಮ್ಗೆ ಗೊತ್ತಿರಬೇಕು, ಪ್ರೋಟೀನ್ ತಯಾರಾಗಬೇಕಾದ್ರೆ ಅಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಆಕ್ಚುಲಿ RER, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಾಕಷ್ಟು ರೋಲ್ ಪ್ಲೇ ಮಾಡ್ತದೆ. ಗಾಲ್ಗಿ ಕಾಂಪ್ಲೆಕ್ಸ್ ಒಂದು ಮುಖ್ಯವಾದ ರೋಲ್ ಅನ್ನ ಅಲ್ಲಿ ಪ್ಲೇ ಮಾಡ್ತಾ ಇರ್ತದೆ. ಇಲ್ಲೆಲ್ಲವೂ ಕೂಡ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ಅಂತ ಇಟ್ಕೊಡ್ರಿ, ಇಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಇದೆ ಅಂತ ಇಟ್ಕೊಡ್ರಿ, ಸಾಕಷ್ಟು ರೋಲ್ ಗಳನ್ನ ಪ್ಲೇ ಮಾಡ್ತಾ ಇರ್ತವೆ. ಇವೆಲ್ಲವೂ ಕೂಡ ಕೂಡಿ ಇದ್ರೊಳಗಡೆ ಏನ್ ಹೆಚ್ಚಿಗೆ ಆಗ್ತದೆ? ಹಾಗಾದ್ರೆ ಪ್ರೋಟೀನ್ ಕಂಟೆಂಟ್ ಕೂಡ ಹೆಚ್ಚಿಗೆ ಆಗ್ತದೆ. ಪ್ರೋಟೀನ್ ಕೂಡ ಹೆಚ್ಚಿಗೆ ಆಗ್ತದೆ. ಅರ್ಥ ಆಯ್ತಾ ಸರ್? ನೀವು ಈಗ ಒಂದು ವಿಚಾರ ಏನಂದ್ರೆ, ಇದ್ರೊಳಗಡೆ ಕ್ರೊಮ್ಯಾಟಿನ್ ಇರ್ತವೆ ಅಂತ ಹೇಳಿದ್ರಿ. ಕ್ರೊಮ್ಯಾಟಿನ್ ಇರ್ತವೆ ಅಂತ ಹೇಳಿದ್ರಿ. ಈ ಕ್ರೊಮ್ಯಾಟಿನ್ ದಲ್ಲಿ ಏನು ಬದಲಾವಣೆ ಆಗಲಿಲ್ವಾ? ಕ್ರೊಮ್ಯಾಟಿನ್ ದಲ್ಲಿ ಏನೂ ಬದಲಾವಣೆ ಆಗಲಿಲ್ರಿ. Now right now also there are same kind of chromatins are there. Suppose this is the one chromatin, this is the another one more chromatin. So like this, total 46 chromatins are going to be found inside the nucleus right now also in the G1 phase. But what changes have happened? One is there is an increased energy level. Another change is increased protein content. ಅಂದ್ರೆ ಸೆಲ್ ಒಳಗಡೆ ಇರುವಂತಹ ಪ್ರಾಪರ್ಟಿ ಹೆಚ್ಚಿಗೆ ಆಗ್ತಾ ಬರ್ತಾ ಇದೆಯಲ್ಲೂ? ಎಸ್. ಓಕೆ, ವಿತ್ ದಿಸ್ ಇನ್ಕ್ರೀಸ್ಡ್ ಕಂಟೆಂಟ್, ನಾನು ಬಹಳ ಅಂದ್ರೆ ಅತಿ ಡೀಪ್ ಆಗಿ ನಿಮ್ಗೆ ಹೋಗ್ತಾ ಇಲ್ಲ. ನಿಮ್ಗೆ ಏನೆಲ್ಲ ಒಂದು PUC ಲೆವೆಲ್ಗೆ ಒಂದು ವಿಚಾರಗಳು ಬೇಕು, ನಿಮ್ PUC ಲೆವೆಲ್ಗೆ ಏನೆಲ್ಲ ಒಂದು ತಿಳುವಳಿಕೆ ಬೇಕು, ಅದನ್ನ ಮಾತ್ರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹೌದಾ? ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಸಾಕಷ್ಟು ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಬಹುದು ನೀವು. ಓಕೆ, ಇವಾಗ ಆ ಸಿದ್ಧತೆಗಳಿಂದ ಕೋಶ ಎಲ್ಲಿ ಬರ್ತಾ ಇದೆ? ನಮಗೆ ಎಸ್ ಫೇಸ್ ಅಲ್ಲಿ ಬರ್ತಾ ಇದೆ. ಎಸ್ ಫೇಸ್ ಅಲ್ಲಿ ಬರ್ತಾ ಇದೆ. ನ್ಯೂಕ್ಲಿಯಸ್ ಅನ್ನ ಸ್ವಲ್ಪ ಮಟ್ಟಿಗೆ ನಾನೇ ಬೇಕಂತ ದೊಡ್ಡದಾಗಿ ತೆಗೆದ್ರೆ, ಇಲ್ಲೇನ್ ದೊಡ್ಡದಾಗಿರಂಗಿಲ್ಲ. ನ್ಯೂಕ್ಲಿಯಸ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಆದ್ರೆ ನಾನೇ ಬೇಕಂತ ತೆಗೆದ್ರೆ, ಯಾಕಂದ್ರೆ ನಾನು ಒಳಗಡೆ ಇರುವಂತಹ ಕಂಟೆಂಟ್ ಅನ್ನ ನಿಮ್ಗೆ ಸ್ವಲ್ಪ ತೋರಿಸ್ಬೇಕಾಗಿದೆ. ರೈಟ್? ಸೊ ಐ ಹೋಪ್ ಯು ರಿಮೆಂಬರ್ಡ್ ಇವನ್ ಒನ್ ಮೋರ್ ಥಿಂಗ್. ಇಲ್ಲಿ ನಾನು ಸೆಂಟ್ರೋಸೋಮ್ ಅಂತ ಹೇಳ್ತಾ ಇದ್ದೆ, ಇಲ್ಲಿಯೂ ಕೂಡ ಸೆಂಟ್ರೋಸೋಮ್ ಹಾಗೆ ಇರುತ್ತೆ ನೋಡಿ. ಆದರೆ ಎಸ್ ಫೇಸ್ ಅಲ್ಲಿ ಬಂದಾಗ ಸೆಂಟ್ರೋಸೋಮ್ ಕೂಡ ಡುಪ್ಲಿಕೇಟ್ ಆಗತ್ತೆ. ಸೊ ಒನ್ ಮೋರ್ ಕಾಪಿ ಆಫ್ ದ ಸೆಂಟ್ರೋಸೋಮ್ ಇಸ್ ಇವನ್ ಗೋನ್ ಟು ಫಾರ್ಮ್ ಓವರ್ ಹಿಯರ್. ಇನ್ನೊಂದು ಕಾಪಿ ಕೂಡ ತಯಾರಾಯ್ತು. ಒಂದು ವಿಚಾರ, ಒಂದು ಇವೆಂಟ್ ಅನ್ನ ಹೇಳಿದ್ನ ನಾನು ನಿಮಗೆ. ವಾಟ್ ಇಸ್ ದಟ್ ಇವೆಂಟ್? ಐ ಟೋಲ್ಡ್ ಯು ಸೆಂಟ್ರೋಸೋಮ್ is duplicate. ಏನಾಯ್ತ್ರಿ ಇಲ್ಲಿ? ಸೆಂಟ್ರೋಸೋಮ್ ಡುಪ್ಲಿಕೇಟ್ ಆಯ್ತು. ಮತ್ತೇನಾಯ್ತು ರೀ? ಅನದರ್ ಥಿಂಗ್ ಇಸ್, ಸಪೋಸ್ ಅರ್ಲಿಯರ್ ನಾನು ಒಂದೆರಡು ಕ್ರೊಮ್ಯಾಟಿನ್ ಅನ್ನು ತೆಗಿತಾ ಇದ್ದೀನಿ ಇಲ್ಲಿ. ಸೊ ಸಪೋಸ್ ದಿಸ್ ದ ಒನ್ ಕ್ರೊಮ್ಯಾಟಿನ್, ಐ ಆಮ್ ಗೋಯಿಂಗ್ ಟು ಡ್ರಾ ದ ಒನ್ ಮೋರ್ ಕ್ರೊಮ್ಯಾಟಿನ್. ದಿಸ್ ದ ಒರಿಜಿನಲ್ ಅರ್ಲಿಯರ್ ಕ್ರೊಮ್ಯಾಟಿನ್. ಎರಡೇ ತೆಗೆದೆ, ಇನ್ನು ಎಷ್ಟು ತೆಗಿಬಹುದ್ರೆ ನಾನು ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇನ್ನು ನಾನು 44 ತೆಗಿಬಹುದು ಈ ರೀತಿಯಾಗಿ. ಆದ್ರೆ 44 ಎಲ್ಲಾ ತೆಗೆದ್ನಿ ಅಂತಂದ್ರೆ ನಿಮ್ಗೆ ಎಷ್ಟು ಕನ್ಫ್ಯೂಷನ್ ಇರ್ತದೆ, ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಾಗಲ್ಲ ನಿಮ್ಗೆ. ನ್ಯೂಕ್ಲಿಯಸ್ ಒಳಗಡೆ ಏನ್ ತೋರಿಸ್ತಾ ಇದ್ದೀನಿ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ಎರಡಕ್ಕೆ ಸೀಮಿತವಾಗಿರ್ತೀನಿ, ಎರಡೇ ತೆಗಿತಾ ಹೋಗ್ತಾ ಇದ್ದೀನಿ. ಸರಿನಾ? ಈಗ ನೋಡಿ,
ಅರ್ಲಿಯರ್ ಇದು ಒಂದು ಕ್ರೊಮ್ಯಾಟಿನ್ ಇದೆ. ಇದ್ರದ್ದು ಇನ್ನೊಂದು ಕಾಪಿ ಕೂಡ ತಯಾರಾಯ್ತು ಇವಾಗ. ಸರಿನಾ? ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಸ್ವಲ್ಪ ಮಟ್ಟಿಗೆ ನಿಮ್ಗೆ ಇಲ್ಲೇನೆ ಬಹಳಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕಾಗಿರುವಂತದ್ದು. ಸರಿನಾ? ನೋಡಿ, ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಕ್ರೊಮ್ಯಾಟಿನ್ ಅನ್ನ ಹೊರಗಡೆ ತಗೊಳ್ತೀನಿ ಮತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ತಿರುಗಿ ಅದನ್ನ ಅಳಿಸೋಣ ಅಂತ. ಇದು ಒಂದು ಕ್ರೊಮ್ಯಾಟಿನ್ ನೋಡಿ, ಇದು ಒಂದು ಕ್ರೊಮ್ಯಾಟಿನ್. ಸರಿನಾ? ಏನಂತ ಹೇಳಿದೆ ಇದಕ್ಕೆ? ನೋಡ್ರಿ, ಇಲ್ಲಿ ವಿಚಾರಗಳನ್ನ ತಿಳ್ಕೊಳ್ರಿ. ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಕ್ರೊಮ್ಯಾಟಿನ್ ಅಂತ ಹೇಳಿದೆ. ಈ ಕ್ರೊಮ್ಯಾಟಿನ್ ದಲ್ಲಿ ಏನಿರ್ತದೆ? ಈ ಕ್ರೊಮ್ಯಾಟಿನ್ ದಲ್ಲಿ ಡಿಎನ್ಎ ಇರ್ತದೆ. ಈ ಎಂಡ್ ದಿಂದ ಈ ಎಂಡ್ ವರೆಗೂ ಒಂದೇ ಡಿಎನ್ಎ ರನ್ ಆಗಿರುತ್ತೆ. ನೋಡ್ರಿ, ಈ ರೀತಿಯಾಗಿ ಡಿಎನ್ಎ, ಇದೊಂದು ಡಿಎನ್ಎ ಇದೆ ಅಲ್ವಾ? ಸೊ ದಿಸ್ ದ ಡಿಎನ್ಎ. ಹೀಗೆ ಈ ಎಂಡ್ ದಿಂದ ಈ ಎಂಡ್ ವರೆಗೂ ಡಿಎನ್ಎ ರನ್ ಆಗಿರುತ್ತೆ. ಒಂದೇ ಡಿಎನ್ಎ. ಸರ್, ಒಂದೇ ಕಾಪಿ ಇರ್ತದೆ ಅಂತೀರಾ? ಹೌದು, ಒಂದೇ ಕಾಪಿ ಇರ್ತದೆ. ಲಿನಿಯರ್ ಡಿಎನ್ಎ ಅಂತ ಹೇಳ್ತೀವಿ ನಾವು ಅದಕ್ಕೆ. ಈಗೇನಾಗ್ತದೆ? ಈ ಡಿಎನ್ಎದ್ದು ಇನ್ನೊಂದು ಕಾಪಿ ತಯಾರಾಗ್ತದೆ. ಹೌದಾ? ಡಿಎನ್ಎ ಏನಾಗ್ತದೆ? ಇನ್ನೊಂದು ಕಾಪಿ ತಯಾರಾಯ್ತು. ಅದಕ್ಕಾಗಿ ಏನ್ ಹೇಳಿದೆ ನಾನು? ಡಿಎನ್ಎ ರಿಪ್ಲಿಕೇಶನ್ ಆಗ್ತದೆ ಅಂತ ಇಲ್ಲಿ ಬರ್ದಿದೆ ನೋಡಿ. ಡಿಎನ್ಎ ರಿಪ್ಲಿಕೇಶನ್ ಆದಾಗ ಈ ಕ್ರೊಮ್ಯಾಟಿನ್ ಏನಿದೆಯೋ ಆಸ್ ಇಟ್ ಈಸ್, ನೋಡ್ರಿ ಇಲ್ಲೇನ್ ಇದೆಯಲ್ಲ, ಇದ್ರದ್ದು ಇನ್ನೊಂದು ಕಾಪಿ ಇಲ್ಲಿ ಬಂತು ನೋಡಿ. ಈ ಕಡೆ ಇನ್ನೊಂದು ಕಾಪಿ ಬಂತು. ಹಾಗಾದ್ರೆ ನೋಡ್ರಿ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದ್ರ ಮೇಲೆ ಏನೆಲ್ಲಾ ಇನ್ಫಾರ್ಮೇಶನ್ ಇದೆಯೋ, ಜೆನೆಟಿಕ್ ಇನ್ಫಾರ್ಮೇಶನ್ ಇದೆಯೋ, ಸೇಮ್ ಜೆನೆಟಿಕ್ ಇನ್ಫಾರ್ಮೇಶನ್ ಇನ್ನೊಂದು ಕಾಪಿ ರೆಡಿ ಆಯ್ತು ಇಲ್ಲಿ. ಐ ಯು ಗೆಟಿಂಗ್ ಮೈ ಪಾಯಿಂಟ್? ಬಟ್ ವಾಟ್ ಹ್ಯಾಪನ್? ಎವ್ರಿಥಿಂಗ್ ಇಸ್ ಕಾಪಿಡ್. ಇಲ್ಲಿ ವಿಚಾರ ತಿಳ್ಕೊಳ್ರಿ. ಇವಾಗ ಎಲ್ಲಾ ವಿದ್ಯಾರ್ಥಿಗಳು ಕೇಳಬೇಕು. ಇವಾಗ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ, ಈಗ ಯಾವ ರೀತಿ ಕ್ರೊಮ್ಯಾಟಿನ್ ಕಾಣಿಸ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀರಾ ನೀವು? ಇದು ಕೂಡ ಥ್ರೆಡ್ ಗತ್ಲೆನೇ ಇದೆ, ಆದ್ರೆ ಎರಡು ಕಾಪೀಸ್ ಗಳಿದಾವೆ. ಹಾಗಾದ್ರೆ ನೋಡ್ರಿ, ಇವು ಎರಡು ಓಕೆ, ಯಾವುದು? ಇದು ಒಂದು, ಇದು ಒಂದು, ಇದು ಒಂದು ಕಾಪಿ. ಅದ್ರದ್ದು ಡುಪ್ಲಿಕೇಟ್ ಆಗಿರುವಂತದ್ದು, ಎಕ್ಸಾಕ್ಟ್ಲಿ ಆಸ್ ಇಟ್ ಈಸ್ ಆಗಿರುವಂತದ್ದು ಇದು ಇನ್ನೊಂದು. ಯಾವ ಲೊಕೇಶನ್ ದಲ್ಲಿ ಅಟ್ಯಾಚ್ ಆಗಿದಾವೆ ಹೇಳ್ರಿ ಎರಡು ಕೂಡ? ಈ ಒಂದು ಲೊಕೇಶನ್ ದಲ್ಲಿ ಅಲ್ವಾ? ಇದಕ್ಕೆ ನಾವು ಪ್ರೈಮರಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು, ಅಥವಾ ಸೆಂಟ್ರೋಮಿಯರ್ ಅಂತ ಹೇಳ್ಬೇಕು. ಸೆಂಟ್ರೋಸೋಮ್ ಅಲ್ಲ, ಸೆಂಟ್ರೋಸೋಮ್ ಬೇರೆ, ಸೆಂಟ್ರೋಮಿಯರ್ ಬೇರೆ. ಇದು ಸೆಂಟ್ರೋಮಿಯರ್. ಸರಿನಾ? ಅರ್ಥ ಆಯ್ತಾ ಇವಾಗ? ಸೆಂಟ್ರೋಮಿಯರ್. ಸೆಂಟ್ರೋಮಿಯರ್ ದಲ್ಲಿ ಏನಾಗಿದೆ? ಇದು ಈ ಕಡೆದು ಒಂದು ಒರಿಜಿನಲ್, ಇದು ಡುಪ್ಲಿಕೇಟ್, ಎರಡು ಅಟ್ಯಾಚ್ ಆಗಿದಾವೆ. ಹಾಗಾದ್ರೆ ಆವಾಗ ನೋಡಿ, ಒರಿಜಿನಲ್ ಏನಿದೆಯೋ ಇದಕ್ಕೆ ನೀವೇನಂತ ಕರಿತೀರಿ? ಕ್ರೋಮ್ಯಾಟಿಡ್ ಅಂತ ಹೇಳ್ಬೇಕು ಇದಕ್ಕೆ. ಕ್ರೊಮ್ಯಾಟಿಡ್. ಸರ್, ಹಾಗಾದ್ರೆ ಕ್ರೊಮ್ಯಾಟಿಡ್ ಇತ್ತ? ಹೌದು, ಕ್ರೊಮ್ಯಾಟಿಡ್ ಆಗಿತ್ತು. ಆದ್ರೆ ನೋಡ್ರಿ, ಆವಾಗ ಇಲ್ಲಿ ಇನ್ನೊಂದು ಕಾಪಿ ಡುಪ್ಲಿಕೇಟ್ ಆಯ್ತಾ? ಈ ಕ್ರೊಮ್ಯಾಟಿಡ್ ಇನ್ನೊಂದು ಕಾಪಿ ಡುಪ್ಲಿಕೇಟ್ ಆಯ್ತಾ? ಇದಕ್ಕೆ ಏನ್ ಅನ್ಬೇಕು? ಹಾಗಾದ್ರೆ ಇದಕ್ಕೆ ನೀವು ಸಿಸ್ಟರ್ ಕ್ರೊಮ್ಯಾಟಿಡ್ ಅಂತ ಹೇಳ್ರಿ. ಇದಕ್ಕೆ ಸಿಸ್ಟರ್ ಕ್ರೊಮ್ಯಾಟಿಡ್. ಅರ್ಥ ಆಗ್ತಾ ಇದೆ ನಿಮ್ಗೆ? ಹೌದಾ? ನೋಡಿದ್ರಾ? ಇಲ್ಲಿ 46 ಕ್ರೋಮೋಸೋಮ್ ಇತ್ತು, ಇಲ್ಲಿ ಕೂಡ 46 ಕ್ರೋಮೋಸೋಮ್ಸ್ ಗಳಿದಾವೆ. ಎಸ್ ಫೇಸ್ ಅಲ್ಲಿ ಕೂಡ 46 ಕ್ರೋಮೋಸೋಮ್ಸ್ ಇದಾವೆ. ಆದರೆ ಡಿಎನ್ಎ ಕಂಟೆಂಟ್ ಏನಾಯ್ತ್ರಿ? ವೆದರ್ ಇಟ್ ಇಸ್ ಬಿಕಮ್ ಡಬಲ್ ಆರ್ ನಾಟ್? ಎಸ್, ಬಿಕಾಸ್ ಆಫ್ ದಟ್ NCERT ದಲ್ಲಿ ಒಂದು ಪಾಯಿಂಟ್ ಅನ್ನ ಬರೀತಾರೆ. ಏನಂತಂದ್ರೆ, ಈ ಲೊಕೇಶನ್ ದಲ್ಲಿದ್ದಾಗ, ಅಂದ್ರೆ G1 ದಲ್ಲಿದ್ದಾಗ ಇದ್ರ ಒಳಗಡೆ ಏನ್ ಡಿಎನ್ಎ ಕಂಟೆಂಟ್ ಇತ್ತು ಅದು 2C ಅಷ್ಟೇ ಇತ್ತು. ಆದ್ರೆ ಎಸ್ ಫೇಸ್ ಅಲ್ಲಿ ಬಂದಾಗ ಅದು 4C ಆಗಿದೆ. 2 become 4. Whether the DNA, I'm talking about DNA content, DNA content ಹೆಚ್ಚಿಗೆ ಆಗಿದೆಯೋ ಇಲ್ರಿ? ಎಲ್ಲಿ ಅವಾಗ ಹೆಚ್ಚಿಗೆ ಆಯ್ತು? ಎಸ್ ಫೇಸ್ ಅಲ್ಲಿ ಹೆಚ್ಚಿಗೆ ಆಯ್ತು. G1 ದಲ್ಲಿದ್ದಾಗ ಎಷ್ಟಿತ್ತು? 2C ಇತ್ತು, ಅದು 4C ಆಯ್ತು. ಹಾಗಾದ್ರೆ ನನ್ನ ಪ್ರಶ್ನೆ, ಕ್ರೋಮೋಸೋಮ್ಸ್ ಗಳ ಸಂಖ್ಯೆ ಏನಾದ್ರೂ ಹೆಚ್ಚಿಗೆ ಆಯ್ತಾ? ಇಲ್ಲ. ಇಲ್ಲಿಯೂ ಕೂಡ 46 ಅನೇ ಇತ್ತು, ಇಲ್ಲಿಯೂ ಕೂಡ 46 ಅನೇ ಇದೆ. ಮತ್ತು ಇವಾಗ ಸಾಕಷ್ಟು ಎಲ್ಲಾ ರೀತಿಯಾದ ಇದನ್ನ ಮಾಡ್ಲಿಕ್ಕೆ ನೋಡ್ರಿ, ಈ ರೀತಿಯಾಗಿ ಏನ್ ಡಿಎನ್ಎ ರಿಪ್ಲಿಕೇಶನ್ ಆತಲ್ಲ, ಇದಕ್ಕೆ ಬಹಳಷ್ಟು ಸಿದ್ಧತೆಗಳು ಬೇಕು. ಆ ಎಲ್ಲಾ ಸಿದ್ಧತೆಗಳನ್ನ ಎಲ್ಲಿ ಮಾಡ್ಕೊಂಡಿದೆ? ಸೆಲ್
ಯಾವ ಲೊಕೇಶನ್ ದಲ್ಲಿ ಮಾಡ್ಕೊಂಡಿರೋದು? ಈ ಒಂದು G1 ಫೇಸ್ ಅಲ್ಲಿ ಇದ್ದಾಗನೆ ಆ ಲೊಕೇಶನ್ G1 ದಲ್ಲಿ ಇದ್ದಾಗನೆ ಆ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಗಾಟ್ ಇಟ್? ಅಂಡ್ by this time also cell is highly active. ಬಹಳಷ್ಟು ಆಕ್ಟಿವ್ ಇರ್ತದೆ. ಯಾವಾಗ ಎಸ್ ಫೇಸ್ ಮುಗೀತದೋ ಆವಾಗ ಸೆಲ್ ಒಂದು ಸರಿ ಚೆಕ್ ಮಾಡ್ಕೊಳ್ತದೆ ಎಲ್ಲವನ್ನ ಕೂಡ. ವಾಟ್ ಇಸ್ ದಟ್? ಆಫ್ಟರ್ ಕಂಪ್ಲೀಷನ್ ಆಫ್ ದ DNA replication, cell will check whether that DNA replication occurred properly or not. Are you getting my point? Now, suppose everything is went fine, ಎಲ್ಲವೂ ಸರಿಯಾಗಿ ಹೋಗಿದೆ, ಈ ರೀತಿಯಾಗಿ ಕೋಶ ಇವಾಗ ವಿಭಜನೆಯನ್ನ ಹೊಂದಿದೆ. ಸರಿ ಕೋಶ ಇವಾಗ ಎಲ್ಲಾ ತನ್ನ ಎಸ್ ಫೇಸ್ ಅಲ್ಲಿ ಆಗ್ಬೇಕಾಗಿರುವಂತಹ ಎಲ್ಲಾ ಇವೆಂಟ್ಸ್ ಗಳನ್ನ ಮಾಡ್ಕೊಂಡಿದೆ. ಅರ್ಥ ಆಯ್ತ್ರಿ? ಈಗನು ಕೂಡ ಇದಕ್ಕೆ ನಾವು ಕ್ರೋಮ್ಯಾಟಿನ್ ಅಂತಾನೆ ಹೇಳ್ಬೇಕು. ಕ್ರೋಮೋಸೋಮ್ಸ್ ಅಲ್ಲ, ಕ್ರೋಮೋಸೋಮ್ಸ್ ಕಂಟೆನ್ಸ್ ಆದಾಗ ಮಾತ್ರ ಕ್ರೋಮೋಸೋಮ್ಸ್ ಅಂತ ಕರಿಬೇಕು. ಈಗಲೂ ಕೂಡ ಇದಕ್ಕೆ ಕ್ರೋಮ್ಯಾಟಿನ್ ಅಂತಾನೆ ಹೇಳ್ಬೇಕು. ಆದ್ರೆ ಒಂದು ಲಕ್ಷದಲ್ಲಿ ಕ್ರೋಮ್ಯಾಟಿನ್ ಎಸ್ ಫೇಸ್ ದಲ್ಲಿ ಇದ್ದಾಗ ಅದಕ್ಕೆ ಎಸ್ ಫೇಸ್ ಕಂಪ್ಲೀಟ್ ಆದ ನಂತರ ಅಂತ ಇಟ್ಕೊಡ್ರಿ, ಅವಾಗ ಮೊದಲಿರೋದಕ್ಕೆ ಕ್ರೋಮ್ಯಾಟಿಡ್ ಅಂತ ಹೇಳ್ಬೇಕು, ಆ ನಂತರ ತಯಾರಾಗೋದಕ್ಕೆ ಸಿಸ್ಟರ್ ಕ್ರೋಮ್ಯಾಟಿಡ್ ಅಂತ ಹೇಳ್ಬೇಕು. ಎರಡು ಕೂಡ ಸೆಂಟ್ರೋಮಿಯರ್ ಲೊಕೇಶನ್ ದಲ್ಲಿ ಅವು ಫ್ಯೂಸ್ ಆಗಿರ್ತವೆ, ಒಂದಕ್ಕೊಂದು ಹತ್ಕೊಂಡಿರ್ತವೆ. ಆದ್ರೆ ನೋಡ್ರಿ, ಇನ್ನೊಂದ್ಸರಿ ದಯಮಾಡಿ ಅರ್ಥ ಮಾಡ್ಕೊಡ್ರಿ, ಇನ್ನೊಂದ್ಸರಿ ಇದನ್ನ ಮರಿಲೇಬಾರ್ದು. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇನಿದೆಯೋ ಇದು ಈಗ ತಯಾರಾಗಿರುವಂತದ್ದು, ಇದು ಮೊದಲಿರುವಂತದ್ದು. ಅರ್ಥ ಆಯ್ತಾ? ಹಾಗಾದ್ರೆ ಇದರಲ್ಲಿ ಹೀಗೆ ಒಂದು DNA ಇದೆ ಅಂತ ಇಟ್ಕೊಡ್ರಿ. ಇಲ್ಲಿ ಈಗ ಒಂದು DNA ಇದೆ, ಇದರದ ಎಕ್ಸಾಕ್ಟ್ ಕಾಪಿ ಇಲ್ಲಿ ಇನ್ನೊಂದು ತಯಾರಾಗಿರುತ್ತೆ ನೋಡಿ. ಹೀಗೆ ಇನ್ನೊಂದು ತಯಾರಾಗಿರುತ್ತೆ ಈ ರೀತಿ. ಅರ್ಥ ಆಯ್ತಾ? ಆದ್ರೆ ಈ ಎರಡು DNA ಕಾಪೀಸ್ಗಳು ಅಲಾಂಗ್ ವಿತ್ ಹಿಸ್ಟೋನ್ ಇರ್ತವೆ ಮತ್ತು ಅವು ಈ ಒಂದು ಸೆಂಟ್ರೋಮಿಯರ್ ಲೊಕೇಶನ್ ದಲ್ಲಿ ಫ್ಯೂಸ್ ಆಗಿರ್ತವೆ. ಐ ಹೋಪ್ ಯು ಅಂಡರ್ಸ್ಟುಡ್ now the things whatever I have explained right now. Okay, we'll continue now for the next one. Okay, next cycle is next stage or next cell cycle stage yaudri? Adu G2 phase anta. Okay, G2 phase. G1 ಮುಗಿದ ನಂತರ G2 ಬಂದಿದೆ, ಹೌದಾ? ಈಗ ಈ ಸೆಲ್ಸ್ ಗಳು ಈ ಸೆಲ್ ಏನ್ ಮಾಡ್ತದೆ, ಈಗ G2 ದಲ್ಲಿ ಹೋಗ್ತಾ ಇದೆ. G2 ದಲ್ಲಿ ಏನಾಗ್ತದೆ ಅಂತ ನೋಡ್ರಿ. G2 ದಲ್ಲಿ ಏನಾಗ್ತದೆ, G2 ದಲ್ಲಿ ನೋಡ್ರಿ ಯಾವ ರೀತಿಯ ಕಂಡೀಷನ್ ಇದೆ ಅಂತ ಅನ್ನೋದನ್ನ ಹೇಳ್ತಾ ಇದೀನಿ. Now inside it nucleus is there, and inside the nucleus we used to find the presence of chromatins. Okay, ನಾನು ಕ್ರೋಮ್ಯಾಟಿನ್ ಅಂತಾನೆ ಹೇಳ್ತೀನಿ. ಓಕೆ, ನಿಮ್ಗೆ ಗೊತ್ತಾಗಿದೆ ಇವಾಗ ಯಾಕೆ ಕ್ರೋಮ್ಯಾಟಿನ್ ಅಂತ ಇದೀನಿ, ಯಾಕಂದ್ರೆ ನನ್ನ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು ಅನ್ನುವಂಥದ್ದು ಒಂದೇ ಕಾರಣ. ಮತ್ತು ಇಲ್ಲಿರುವಂತಹ ಗ್ರೀನ್ ಕ್ರೋಮೋಸೋಮ್ ಅನ್ನ ಕೂಡ ನಾನು ತೋರಿಸ್ತೇನೆ. ಇನ್ನೊಂದ್ಸಲ ಇಲ್ಲಿ ನೋಡ್ಕೊಳ್ರಿ, ಗ್ರೀನ್ ಕ್ರೋಮೋಸೋಮ್ಸ್ ಅನ್ನ ಕೂಡ ತೋರಿಸಿದ್ದೀನಿ. ಮತ್ತು ಈಗ ಇದ್ರ ಒಳಗಡೆ, ಈ ನ್ಯೂಕ್ಲಿಯಸ್ ಒಳಗಡೆ ಎಷ್ಟು ಕ್ರೋಮೋಸೋಮ್ಸ್ ಗಳು ಇರ್ತವೆ ಸರ್? ಕ್ರೋಮೋಸೋಮ್ಸ್ ಗಳ ಸಂಖ್ಯೆ ಈಗಲೂ ಕೂಡ 46 ಅನೇ. ಆದರೆ DNA ಕಂಟೆಂಟ್ ಮಾತ್ರ ಡಬಲ್ 2C ಇದ್ದು 4C ಆಗಿ ಕನ್ವರ್ಟ್ ಆಗಿದೆ. ಯಾಕಂದ್ರೆ ಮೊದಲು ಈ ರೀತಿಯಾಗಿತ್ತು, ಒರಿಜಿನಲ್ ಆಗಿತ್ತು, ಅದು ಇನ್ನೊಂದು ಕಾಪಿ ತಯಾರಾಗಿದೆ, ಹೌದಾ? ಮತ್ತು ಇನ್ನೊಂದು ವಿಚಾರ ಏನು ಅನ್ನೋದಾದ್ರೆ, ಸೆಂಟ್ರೋಮಿಯರ್ ಏನಿದೆಯೋ ಅದು ಮೊದಲು ಸಿಂಗಲ್ ಆಗಿತ್ತು G1 ದಲ್ಲಿದ್ದಾಗ, ಬಟ್ ನೌ ಇಟ್ ಹ್ಯಾಸ್ ಡಿವೈಡೆಡ್ ಅಂಡ್ ಫಾರ್ಮ್ಸ್ ದ 2 ಕಾಪೀಸ್. ಎರಡು ಕಾಪಿಗಳು ತಯಾರಾಗಿದ್ದಾವೆ. 2 ಕಾಪೀಸ್, ಎರಡು ಕಾಪೀಸ್ಗಳು ತಯಾರಾಗಿದ್ದಾವೆ, ಹೌದಾ? ಅಷ್ಟೇ ಅಲ್ಲ, ಇದ್ರೊಳಗಡೆ ಸಾಕಷ್ಟು ಎಲ್ಲಾ ಸೆಲ್ ಆರ್ಗನಲ್ಸ್ ಗಳು ಕೂಡ ಇರ್ತವೆ. ಅಂಡ್ ದ ಸೆಲ್ ವಿಲ್ ವೆರಿ ಆಕ್ಟಿವ್ ಬೈ ದಿಸ್ ಟೈಮ್. Cell will become very active by this time, and it will again started to increase. ಮತ್ತೆ ನೋಡ್ರಿ, ಸೆಲ್ ಆಕ್ಟಿವ್ ಆಗಿರೋದ್ರಿಂದ ಅದ್ರೊಳಗಡೆ ಇನ್ನು ATP ಕಂಟೆಂಟ್ ಮತ್ತೆ ತಿರುಗಿ ಹೆಚ್ಚಿಗೆ ಆಗ್ತದೆ. ಸರ್, ಯಾಕೆ ATP ಇವಾಗ ಬೇಕು, ಯಾಕೆ ಬೇಕು ಅನ್ನೋದಾದ್ರೆ ನಿಮಗೆ ಮುಂದಿನ ಸ್ಟೇಜ್ ಗೊತ್ತಾಗ್ಬೇಕು. ನಾನು ಮುಂದೆ ಯಾವಾಗ ಹೇಳ್ತೀನಲ್ರಿ, ನೆಕ್ಸ್ಟ್ ಸ್ಟೇಜ್ ಯಾವಾಗ ಹೇಳ್ತೀನಲ್ಲ, ಆವಾಗ ನಿಮಗೆ ಎಂ ಫೇಸ್ ಅನ್ನ ನಾನು ಯಾವಾಗ ಎಕ್ಸ್ಪ್ಲೈನ್ ಮಾಡ್ತೀನೋ ಆವಾಗ ನಿಮಗೆ ಯಾಕೆ ATP ಬೇಕು ಅನ್ನೋದು ಗೊತ್ತಾಗ್ತದೆ. ಒಂದೇ ಸಿಂಪಲ್ ಆಗಿ ಹೇಳ್ತೀನಿ, ಯಾಕೆ ATP ಬೇಕು ಅಂತ ಅನ್ನೋದಾದ್ರೆ, ಈ ಕ್ರೋಮೋಸೋಮ್ಸ್ ಗಳನ್ನ ಡಿವೈಡ್ ಮಾಡಿ ಆ ಕಡೆ ಈ ಕಡೆ ಎರಡು ಸೆಲ್ಸ್ ಗಳಲ್ಲಿ ವಿಭಾಗ ಮಾಡ್ಬೇಕು. ಅರ್ಥ ಆಯ್ತಾ? ಪ್ರಾಪರ್ಟಿ ಏನೋ ರೆಡಿ ಆಯ್ತ್ರಿ, ಇದು ಪ್ರಾಪರ್ಟಿ ಡಬಲ್ ಆಯ್ತಂತ ಇಟ್ಕೊಳ್ಳಿ. ಇವಾಗ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಾಕಷ್ಟು ಅವ್ರ ಮನೆಯಲ್ಲಿ
ಓಕೆ, ಅಣ್ಣ ತಮ್ಮರ ಮನೆಯಲ್ಲಿ ಸಾಕಷ್ಟು ವಸ್ತುಗಳಿದಾವೆ, ಹೌದಾ? ಇವೆಲ್ಲಾ ವಸ್ತುಗಳಿದಾವೆ. ಇದು ಡಬಲ್ ಆಯ್ತು. ಇದನ್ನ ಈ ಕಡೆ ಎರಡು ಗುಂಪಾಗಿ ಮಾಡ್ಬೇಕಲ್ವಾ? ಗುಂಪನಾಗಿ ಮಾಡ್ಲಿಕ್ಕೆ ಎನರ್ಜಿ ಬೇಕಲ್ವಾ? ಹಾ, ಎನರ್ಜಿ ಬೇಕು. ಸೊ ಆ ಎನರ್ಜಿ ಸಿದ್ಧತೆ ಎಲ್ಲಿಗೊಳ್ತಾ ಇರ್ತದೆ? ಅದು ಈ ಒಂದು G2 ಫೇಸ್ ಅಲ್ಲಿ ಆಗ್ತಾ ಇರುತ್ತೆ. Means the energy which is required again in the next stage, how much energy is required? That whole energy is going to be most of the preparation is going to be done in the G2 phase. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಎನರ್ಜಿ ಅದು ಸಿದ್ಧಪಡಿಸ್ಕೊಳ್ತದೆ. ಓಕೆ, ಮತ್ತೇನ್ ತಯಾರು ಮಾಡ್ಕೊಳ್ತದೆ ಅಂದ್ರೆ ಇದ್ರ ಒಳಗಡೆ ಪ್ರೋಟೀನ್ ಅನ್ನ ಮತ್ತು ಅದರೊಳಗಡೆ ಪ್ರೋಟೀನ್ ಅನ್ನ ಕೂಡ ಮತ್ತೆ ಸಾಕಷ್ಟು ಹೆಚ್ಚಿಗೆ ಮಾಡ್ಕೊಳ್ತದೆ. protein content also increase, ATP content also increase. Now what are the proteins? These are, I told you even here also protein, but here I told you these are the histone proteins. ಈ histone ಅಂತ ಹೇಳಿದೆ ನಾನು, histone proteins ಅಂತ ಹೇಳಿದೆ. ಆದ್ರೆ ಇಲ್ಲಿ ಅಂತ ಪ್ರೋಟೀನ್, ಇಲ್ಲಿ spindle fiber proteins these are. ಏನಂದ್ರಿ ಸರ್? ಸ್ಪಿಂಡಲ್ ಫೈಬರ್ ಏನ್ರಿ ಸರ್? ಅದು ಸ್ಪಿಂಡಲ್ ಫೈಬರ್ ಅಂದ್ರೆ, ಸ್ಪಿಂಡಲ್ ಫೈಬರ್ ಅಂತ ಅನ್ನೋದಾದ್ರೆ ನಿಮಗೆ ಮುಂದಿನ ಡಿವಿಷನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ಸ್ಪಿಂಡಲ್ ಫೈಬರ್ ಅನ್ನೋದು ಏನು ಅನ್ನೋದು ಗೊತ್ತಾಗ್ತದೆ. ಸ್ಪಿಂಡಲ್ ಫೈಬರ್ಸ್ ಅಂತ ತಯಾರಾಗ್ತವೆ. ಅವು ಈ ಸೆಂಟ್ರೋಮಿಯರ್ ದಿಂದ ಸೆಂಟ್ರೋಸೋಮ್ಗೆ ಅಟ್ಯಾಚ್ ಆಗಿರ್ತವೆ. ಓಕೆ, ಅದು ಕ್ರೋಮೋಸೋಮ್ಸ್ ಗಳನ್ನ ಆ ಕಡೆ ಈ ಕಡೆ ಅಂದ್ರೆ ಎಳೆದು ಹಾಕ್ಲಿಕ್ಕೆ ಅಥವಾ ಜಗ್ಕೊಳ್ಳಿಕ್ಕೆ, ಮತ್ತೊಂದ್ ಕಡೆ ವಿಭಜನೆ ಮಾಡ್ಲಿಕ್ಕೆ ಅವು ಸಹಾಯ ಮಾಡ್ತಾ ಇರ್ತವೆ. ಈಗ ಅದನ್ನ ಅಷ್ಟು ಈಸಿಯಾಗಿ ನಾನು ಸ್ಪಿಂಡಲ್ ಫೈಬರ್ ಅನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಜಸ್ಟ್ ಅದನ್ನ ತಿಳ್ಕೊಡ್ರಿ. ಸ್ಪಿಂಡಲ್ ಫೈಬರ್ಸ್ ಬೇಕಾಗಿರುವಂತ ಪ್ರೋಟೀನ್, ಸ್ಪಿಂಡಲ್ ಫೈಬರ್ ತಯಾರು ಮಾಡ್ಲಿಕ್ಕೆ ಬೇಕಾಗಿರುವಂತ ಪ್ರೋಟೀನ್. ಸ್ಪಿಂಡಲ್ ಫೈಬರ್ ಅಂದ್ರೆ ಒಂದ್ ರೀತಿಯಾದ ಹಗ್ಗಗಳರಿ. ಈ ಕ್ರೋಮೋಸೋಮ್ಸ್ ಗಳ ಹಗ್ಗಗಳನ್ನ ಹಾಕಿ ಎಳಿಬೇಕು ನಾವು. ಇವಾಗ ಆ ಹಗ್ಗಗಳನ್ನ ಹೇಗೆ ತಯಾರು ಮಾಡ್ತೀರಿ ನೀವು? ಪ್ರೋಟೀನ್ಸ್ ಗಳ ತಯಾರು ಮಾಡ್ತೀರಿ. ಆ ಪ್ರೋಟೀನ್ ಇಲ್ಲಿ ತಯಾರಾಗ್ತದೆ. ಅಷ್ಟೇ, ಒಂದೇ ಒಂದು ಸಿಂಪಲ್ ವಿಚಾರನ ಈಗ ತಾವು ತಿಳ್ಕೊಳ್ರಿ. ನಾನು ಈ ಮುಂದಿನ ಸ್ಟೇಜ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ನಿಮ್ಗೆ ಗೊತ್ತಾಗ್ತದೆ. ಸರಿನಾ? ಓಕೆ, ಈ ಸಿದ್ಧತೆಗಳಾಯ್ತು. ಆದರೆ ಒಂದು ಸರಿಯಾಗಿ ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ಇಲ್ಲಿ ಸ್ಟಾರ್ ಪಾಯಿಂಟ್ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಚೆಕ್ ಪಾಯಿಂಟ್ ಇರುತ್ತೆ. ಏನ್ ಸರ್ ಅದು? ಚೆಕ್ ಪಾಯಿಂಟ್. ನೋಡ್ರಿ, ನೀವು ಯಾವುದೇ ಒಂದು ಸಿಟಿ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಅಲ್ಲಿ ಚೆಕ್ ಪೋಸ್ಟ್ ಗಳು ಇರ್ತವೆ. ಏನ್ ಚೆಕ್ ಆಗ್ತದೆ ಅಲ್ಲಿ? ಏನ್ ಆಗಿದೆ ಅನ್ನೋದು ಚೆಕ್ ಆಗ್ತದೆ. ಓಕೆ, ಇಲ್ಲಿ ಅಂತ ಚೆಕ್ ಪಾಯಿಂಟ್ ರೀ ಸರ್. ಇದು ಯಾವ ಚೆಕ್ ಪಾಯಿಂಟ್ ಅನ್ನೋದಾದ್ರೆ, ಇಲ್ಲಿ ಎಸ್ ಫೇಸ್ ದಲ್ಲಿ ಏನೆಲ್ಲಾ ಸಿದ್ಧತೆಗಳು ಆಗ್ಬೇಕಿತ್ತು, ನಡಿಬೇಕಿತ್ತು, ಅದೆಲ್ಲವೂ ಸರಿಯಾಗಿ ನಡೆದಿದೆಯಾ ಅನ್ನುವಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಚೆಕ್ ಪಾಯಿಂಟ್ ಇರುತ್ತೆ. Right? You don't have right now for PUC what those checkpoints are, but remember that there is a checkpoint. Okay? ಒಮ್ಮೆ ನಾನು ಎಲ್ಲ ಪಾಯಿಂಟ್ಸ್ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ಅರ್ಥ ಆಗಲ್ಲ ನಿಮ್ಗೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಷ್ಟೆಷ್ಟು ನಿಮ್ಗೆ ಅರ್ಥ ಆಗ್ತದೋ ಅಷ್ಟೆಷ್ಟು ಮಟ್ಟಿಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಇವಾಗ. ಸರಿನಾ? ಓಕೆ, ಇವಾಗ ಏನಾಯ್ತು? ಈ ಕೋಶ ಸಿದ್ಧತೆಯನ್ನು ಹೊಂತು. ಈಗ ಒಂದೇ ಒಂದು ವಿಚಾರನ ನಾನು ಇಲ್ಲಿ ಹೇಳ್ತೇನೆ. ಇದ್ರ ಮೇಲ್ಗಡೆ ಇರುವಂತಹ ಸೆಲ್ ನ ಸ್ವಲ್ಪ ಮಟ್ಟಿಗೆ ಅಳಿಸಿ ಮತ್ತೆ ಡ್ರಾ ಮಾಡ್ತೀನಿ. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ನಿಜವಾಗ್ಲೂ ಏನಾಯ್ತು ಅದರಲ್ಲಿ ಅಂತ. ನೋಡ್ರಿ, ಈಗಲೇ ತೆಗೆದಿರುವಂತದ್ದು ಮತ್ತು ಮೊದಲಿದ್ದದ್ದು ಈಗಿದ್ದರಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ತಾ ಇದೆಯಾ ನಿಮ್ಗೆ? Yes. What is that change you found now? Yeah. Right now, what changes you have found? There is an increase in the cytoplasmic content. Yeah. ಇಲ್ಲಿ ಸೈಟೋಪ್ಲಾಸಂ ಕಂಟೆಂಟ್ ಇದೆ. ಸೈಟೋಪ್ಲಾಸಂ ಕಂಟೆಂಟ್ ಹೆಚ್ಚಿಗೆ ಆಯ್ತು ಮತ್ತು ಸೈಟೋಪ್ಲಾಸಂದಲ್ಲಿ ಏನೆಲ್ಲಾ ಕಂಟೆಂಟ್ ಇದೆಯೋ ಎವ್ರಿಥಿಂಗ್ ಬಿಕಮ್ ಡಬಲ್. Most of the things in the cytoplasm become double. Protein content increased, ATP content increased, centromere has become double. Most of the things are increased. ಆವಾಗ ಏನಾಗ್ಬಿಡ್ತದೆ ಅಂದ್ರೆ ನ್ಯೂಕ್ಲಿಯೋಸೈಟೋಪ್ಲಾಸ್ಮಿಕ್ ರೇಷಿಯೋ ಏನಾಗ್ಬಿಡ್ತದೆ? ರೇಷಿಯೋ ಚೇಂಜ್ ಆಗ್ಬಿಡ್ತದೆ. ಸೊ ನ್ಯೂಕ್ಲಿಯೋಸೈಟೋಪ್ಲಾಸ್ಮಿಕ್ ರೇಷಿಯೋ ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಚಾರ ಏನು ಅಂತಂದ್ರೆ, ಮೊದಲು ಈ ಒಂದು G0 ನೋಡ್ರಿ, ಈ G0 ಈ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಏನಿತ್ತಲ್ವಾ, ಈ ನ್ಯೂಕ್ಲಿಯಸ್ ಈ ಎಂಟೈರ್ ಸೆಲ್ ಫಂಕ್ಷನ್ ಅನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ಅಷ್ಟು ಕೆಪಾಸಿಟಿ ಈ ನ್ಯೂಕ್ಲಿಯಸ್ ಇತ್ತು. ಇವಾಗ ಇಲ್ಲೇನಾಗಿದೆ? ನ್ಯೂಕ್ಲಿಯಸ್ ಏನೋ ಅಷ್ಟೇ ಉಳ್ಕೊಂಡಿದೆ, ಆದ್ರೆ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಮಾತ್ರ ಹೆಚ್ಚಿಗೆ ಆಗಿದೆ. ಅರ್ಥ ಆಯ್ತಾ? ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಹೆಚ್ಚಿಗೆ ಇದೆ. ಸೈಟೋಪ್ಲಾಸಂದಲ್ಲಿ ಇರುವಂತಹ ಎಲ್ಲಾ
ಪ್ರೋಟೀನ್ ಆಗ್ಲಿ, ATP ಆಗ್ಲಿ, ಆರ್ಗನಲೀಸ್ಗಳಾಗ್ಲಿ ಅದ್ರದ್ದು ಆಕ್ಟಿವಿಟಿ ಸಿಕ್ಕಾಪಟ್ಟೆ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಸೆಲ್ ಈ ಒಳಗಡೆ ಇರುವಂತ ಸೆಲ್ ಒಳಗಡೆ ಇರುವಂತ ನ್ಯೂಕ್ಲಿಯಸ್ಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ನೋಡ್ಕೊಳ್ಳಿಕ್ಕೆ ಆಗಲ್ಲ. ರೇಷಿಯೋ ಏನಾಯ್ತು ಇಲ್ಲಿ ಚೇಂಜ್ ಆಗಿದೆ. ನ್ಯೂಕ್ಲಿಯೋ ಸೈಟೋಪ್ಲಾಸ್ಮಿಕ್ ರೇಷಿಯೋ ಗಾಟ್ ಚೇಂಜ್ಡ್. ಟು ಮ್ಯಾನೇಜ್ ದಟ್ ಇನ್ಕ್ರೀಸ್ಡ್ cytoplasm, now cell is decided to go for the division. ಅರ್ಥ ಆಯ್ತಾ? ಸೆಲ್ ಯಾಕೆ ಸೆಲ್ ಡಿವಿಷನ್ ಹೋಗ್ಬಿಡ್ತದೆ ಅಂದ್ಮೇಲೆ ಅನ್ನೋದಾದ್ರೆ, ಯಾಕೆ ವಿಭಜನೆಯನ್ನು ಹೊಂದ್ತದೆ ಅಂತಂದ್ರೆ, ಯಾಕಂದ್ರೆ ಈ ಇರುವಂತಹ ನ್ಯೂಕ್ಲಿಯಸ್ಗೆ ಹೆಚ್ಚಿಗೆ ಆಗಿರುವಂತಹ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಆ ಕಾರಣಕ್ಕಾಗಿ ಸೆಲ್ ಇಲ್ಲಿ ಏನ್ ಡಿಸೈಡ್ ಮಾಡ್ತದೆ, ಬೇಡಪ್ಪ ನನಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ಮೇಲೆ ನಾನು ವಿಭಜನೆಯನ್ನ ಹೊಂದ್ಕೊಂಡ್ಬಿಡೋಣ, ಒಂದು ಸೆಲ್ ಎರಡು ಸೆಲ್ ಮಾಡ್ಕೊಂಡ್ಬಿಡೋಣ. ಸೊ ಹಾಗಾಗ್ಬಿಟ್ರೆ ಏನಾಗ್ಬಿಡ್ತದೆ, ಸೆಲ್ ವಿಭಜನೆ ಹೊಂಚು ಅಂತಂದ್ರೆ ಮುಗಿತಲ್ಲ, ಮತ್ತೆ ತಿರುಗಿ ಸೈಟೋಪ್ಲಾಸ್ಮಿಕ್ ನ್ಯೂಕ್ಲಿಯರ್ ಸೈಟೋಪ್ಲಾಸ್ಮಿಕ್ ರೇಷಿಯೋ ಬ್ರಾಟ್ ಟು ದ ನಾರ್ಮಲ್, ಎರಡು ಮತ್ತೆ ನಾರ್ಮಲ್ ಬರ್ತದೆ. ಯಾವ ರೀತಿಯಾಗಿ ಇಲ್ಲಿ G0 ಫೇಸ್ ಅಲ್ಲಿ ಇತ್ತು ಆ ರೀತಿಯಾಗಿ ಮತ್ತೆ ತಿರುಗಿ ಅದು ಎಲ್ಲವೂ ಕೂಡ ನಾರ್ಮಲ್ ಆಗಿ ಹೋಗ್ಬಿಡ್ತದೆ ಆರಾಮಾಗಿ. ಆವಾಗ G0 ಫೇಸ್ ಅಲ್ಲಿ ಯಾವ ರೀತಿಯಾಗಿ ನ್ಯೂಕ್ಲಿಯಸ್ ಸೈಟೋಪ್ಲಾಸಮ್ ಅನ್ನ ಮ್ಯಾನೇಜ್ ಮಾಡ್ತಾ ಇತ್ತು, ಮತ್ತೆ ಮ್ಯಾನೇಜ್ ಮಾಡಲಿಕ್ಕೆ ಪ್ರಾರಂಭಗೊಳ್ಳುತ್ತದೆ. ಆದ್ರೆ ಇದು ಈ ರೀತಿಯಾಗಿ ಓಕೆ. ಈಗ ನಿಜವಾದ ಸೆಲ್ ಡಿವಿಷನ್ ಆಗಲಿಕ್ಕೆ ಪ್ರಾರಂಭಗೊಳ್ಳುತ್ತದೆ. ನಿಜವಾದ ಸೆಲ್ ಡಿವಿಷನ್, ರಿಯಲ್ ಸೆಲ್ ಡಿವಿಷನ್. ಸರ್ ಇದೆಲ್ಲ ಏನ್ ಹೇಳಿದ್ರಿ? ಸೆಲ್ ಸೈಕಲ್ ಅನ್ನ ಹೇಳಿದೆ ನಾನು ಇವಾಗ, ರೈಟ್? ಸೆಲ್ ಸೈಕಲ್ ಪಾರ್ಟ್ ಆಫ್ ಇಟ್ ಸೆಲ್ ಸೈಕಲ್ ಐ ಹ್ಯಾವ್ ಟೋಲ್ಡ್ ಯು. ಸೆಲ್ ಸೈಕಲ್ ಕಂಪ್ಲೀಟ್ ಆಗಿಲ್ಲ. ಸೈಕಲ್ ಅಂತ ಯಾವಾಗ ಕಂಪ್ಲೀಟ್, ಒಂದು ಸೈಕಲ್ ಕಂಪ್ಲೀಟ್ ಆಗ್ಬೇಕು, ಇನ್ನು ಕಂಪ್ಲೀಟ್ ಆಗ್ಲಿಲ್ಲ. ಇಲ್ಲಿ ಏನ್ ಉಳಿತ್ರಿ ನೆಕ್ಸ್ಟ್? ಇವಾಗ ನೆಕ್ಸ್ಟ್ ಫೇಸ್ ಇಸ್ ಸೆಲ್ ಇಸ್ ಗೋಯಿಂಗ್ ಟು ಗೆಟ್ ಇನ್ ಟು ಎಂ ಫೇಸ್. ವಾಟ್ ಈಸ್ ದಿಸ್ ಎಂ ಫೇಸ್? ಎಂ ಫೇಸ್ ಅಂದ್ರೆ ಏನ್ರಿ? ಎಂ ಎದಕ್ಕೆ ರೆಫರ್ ಮಾಡ್ತೀವಿ ನಾವು? ಎಂ ಈಸ್ ರೆಫರ್ಡ್ ಫಾರ್ ದ ಮಿಯೋಸಿಸ್ ಆರ್ ಮೈಟೋಸಿಸ್. ಇದು ಮೈಟೋಸಿಸ್ ಆಗಿರ್ಬೋದು, ಇಟ್ ಮೇ ಬಿ ಮೈಟೋಸಿಸ್. ಮೈಟೋಸಿಸ್ ಅಂತಂದ್ರೆ ಇಕ್ವೇಷನಲ್ ಸೆಲ್ ಡಿವಿಷನ್. ನಾನು ನಿಮ್ಗೆ ಸರಿಯಾಗಿ ಅರ್ಥ ಮಾಡಿಸ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ನೀವು ಅದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಮುಂದಿನ ಕ್ಲಾಸ್ಗಳಲ್ಲಿ ಹೀಗೆ ಕಂಟಿನ್ಯೂ ಮಾಡೋಣ ಅಥವಾ ಏನಾದರೂ ಬದಲಾವಣೆ ಬೇಕಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲಾ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ತಪ್ಪದೆ ಬರೀಬೇಕು ನನಗೆ. ಸರ್ ಇದನ್ನ ಹೀಗೆ ಕಂಟಿನ್ಯೂ ಮಾಡ್ರಿ ಅಥವಾ ಮುಂದಿನ ಏನ್ ಬೇಕು ಅನ್ನೋದನ್ನ ನನಗೆ ಹೇಳ್ಬೇಕು. ಅಂದ್ರೆ ಮಾತ್ರ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗ್ತದೆ. ನಿಮ್ಮಲ್ಲಿರುವಂತಹ ವಿಚಾರಗಳನ್ನು ಗೊತ್ತಿದ್ರೆ ಮುಂದಿನ ಏನ್ ಬೇಕಾಗಿದೆ ವಿದ್ಯಾರ್ಥಿಗಳು ಅನ್ನೋದು ನನಗೆ ಗೊತ್ತಾಗ್ತದೆ. ಕರ್ನಾಟಕದಲ್ಲಿರುವಂತಹ ಎಲ್ಲಾ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು ನನ್ಗೆ ತಿಳಿಸ್ರಿ, ಸರ್ ಇಂಥದೊಂದು ಹೇಳ್ರಿ, ನಮಗೆ ಇದನ್ನ ಮುಂದಿನ ತಿಳಿಸ್ರಿ ಅಂತ ಹೇಳ್ರಿ. ಆವಾಗ ನನಗೆ ಅದನ್ನ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಈ ಎಂ ಫೇಸ್ ಅನ್ನ ನಾವು ಮಿಯೋಸಿಸ್ ಗಾಗಿನೂ ಕೂಡ ರೆಫರ್ ಮಾಡ್ಕೊತೀವಿ. ಮಿಯೋಸಿಸ್ ಗಾಗಿನೂ ಕೂಡ ರೆಫರ್ ಮಾಡ್ತೀವಿ. ಓಕೆ, ಮೈಟೋಸಿಸ್ ಅಂತಂದ್ರೆ ಇಕ್ವೇಷನಲ್ ಡಿವಿಷನ್ ಆಗಿದೆ. ಮಿಯೋಸಿಸ್ ಅಂದ್ರೆ ಇದು ರಿಡಕ್ಷನಲ್ ಡಿವಿಷನ್ ಆಗಿದೆ. ಇದರಲ್ಲಿ ಕ್ರೋಮೋಸೋಮ್ಸ್ ಸಂಖ್ಯೆ ಹಾಫ್ ಆಗಿ ಹೋಗ್ಬಿಡ್ತದೆ. ಹೇಗೆ ಅನ್ನೋದನ್ನ ನಾನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇನ್ನು ಕೆಲವೊಂದು ವಿಡಿಯೋಸ್ ಗಳಲ್ಲಿ ಕೂಡ ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತಾವು ಅದನ್ನ ನೋಡ್ಕೊಳ್ಬಹುದು. ಸರಿ, ಇವತ್ತಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಮುಂದಿನ ಕ್ಲಾಸ್ ಅಲ್ಲಿ ನಾನು ಮಿಯೋಸಿಸ್ ಅನ್ನ ತಿಳಿಸ್ತೀನಿ, ಮೈಟೋಸಿಸ್ ಅನ್ನ ತಿಳಿಸ್ತೀನಿ ಮೊದಲು, ಆಮೇಲೆ ಒಂದು ಕ್ಲಾಸ್ ಅಲ್ಲಿ ಮಿಯೋಸಿಸ್ ಅನ್ನ ತಿಳಿಸ್ತೀನಿ. ಆದ್ರೆ ಮೊದಲು ತಾವು ಮಾಡ್ಬೇಕಾದಿಷ್ಟೇ. ಇವಾಗ ಮೊದಲು ಇಲ್ಲಿರುವಂತ ಲೈಕ್ ಬಟನ್ ಇದೆಯಲ್ಲ, ಇಲ್ಲಿ ಈ ರೀತಿಯಾಗಿ ಸ್ತಂಭನ ತೋರಿಸಿರುವಂತದ್ದು, ಆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡ್ಬೇಕು. ಮತ್ತು ಬೆಲ್ ಬಟನ್ ಇದೆ ನೋಡಿ ಒಂದು, ನಾನು ಇಲ್ಲಿ ಜಸ್ಟ್ ತೋರಿಸ್ತಾ ಇದ್ದೀನಿ, ಒಂದ್ ನಿಮಿಷ ಇರ್ರಿ. ಇಲ್ಲೇನ್ ಬೆಲ್ ಬಟನ್ ಇದೆಯಲ್ವಾ ಸ್ಕ್ರೀನ್ ಮೇಲೆ, ಅಲ್ಲಿ ಪಕ್ಕದಲ್ಲಿನೇ ಒಂದು ಬೆಲ್ ಬಟನ್ ಕಾಣಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ಒಂದು ಬೆಲ್ ಬಟನ್ ಕಾಣಿಸ್ತಾ ಇದೆಯಲ್ಲ, ರೈಟ್? ಈ ರೀತಿಯಾಗಿ ಒಂದು ಬೆಲ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಈ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡ್ಬೇಕು ತಾವೆಲ್ಲರೂ ಕೂಡ. ಪ್ರೆಸ್ ಮಾಡಿದ ನಂತರ ಮತ್ತೆ ಆ ಬೆಲ್ ಬಟನ್ ಮೇಲೆ ಏನು ಮಾರ್ಕ್ ಬಂದಿಲ್ಲ ಅಂದ್ರೆ ಮತ್ತೊಂದ್ಸರಿ ಪ್ರೆಸ್ ಮಾಡ್ಬೇಕು. ಆವಾಗ ನಿಮ್ಗೆ ಅದರಲ್ಲಿ ಈ ರೀತಿಯಾಗಿ ಮಾರ್ಕ್ ಕಾಣಿಸ್ಕೊಳ್ತದೆ ಮೇಲ್ಗಡೆ. ಇದನ್ನು ಸೆಲೆಕ್ಟ್ ಮಾಡಿಡ್ಬೇಕು, ಈ ಒಂದು ಸೆಲೆಕ್ಟ್ ಮಾಡ್ಬೋದು. ಅಂದ್ರೆ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಸ್ ನೋಟಿಫಿಕೇಶನ್ ಬರ್ತದೆ. ಅದನ್ನ ಮಾಡ್ರಿ. ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಬರೀರಿ, ಅಥವಾ ನಿಮ್ಗೆ ಹೇಳಿದ ಅರ್ಥ ಆಯ್ತಾ ಇಲ್ವಾ ಅನ್ನೋದನ್ನ ಕೂಡ ಬರೀರಿ. ಸರಿನಾ? ನಾನು ಹೇಳುದಿಷ್ಟೇ, ಶರೀರದಲ್ಲಿರುವಂತಹ ಯಾವ ಕೋಶಗಳು ಯಾವಾಗ ಬೇಕಾದಾಗ ಡಿವೈಡ್ ಆಗಲ್ಲ. ಒಂದು ವೇಳೆ ಆ ರೀತಿಯಾಗಿ ಡಿವೈಡ್ ಆಗ್ತಾ ಇದ್ರೆ ಕ್ಯಾನ್ಸರ್ ಅಂತೀವಿ ನಾವು, ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ಕಂಟ್ರೋಲ್ ದಲ್ಲಿ ನಡೀತಾ ಇರ್ತದೆ. ಆ ಕಂಟ್ರೋಲಿಂಗ್ ಮೆಕ್ಯಾನಿಸಮ್ ನಿಮಗಿಲ್ಲ, ಸರಿ ಯಾವ ರೀತಿಯಾಗಿ ಡಿವೈಡ್ ಆಗ್ತದೆ ಅನ್ನೋದು ಮಾತ್ರ ಕೊಟ್ಟಿದ್ದಾರೆ. ಇದು ಒಂದು ಪಾರ್ಟ್ ಆಫ್ ಸೆಲ್ ಸೈಕಲ್ ಮಾತ್ರ. ಹೌದು, ನನಗನ್ಸುತ್ತೆ ನಿಮ್ಗೆಲ್ಲರಿಗೂ ಕೂಡ ಇದನ್ನ ಅರ್ಥ ಆಗಿದೆ ಅಂತ. ಮತ್ತೆ NCERT ನ ಓದ್ರಿ, ಇವಾಗಿನ ಮೇಲೆ NCERT ನ ಓದ್ರಿ.
ಎನ್ಸಿಆರ್ಟಿ ಇರುವಂತಹ ಪಾಯಿಂಟ್ಸ್ ಪಟ್ 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 ಗೊತ್ತಾಗ್ತಾ ಹೋಗ್ತವೆ. ಸರಿನಾ? ಓಕೆ, ನಾವು ಇಲ್ಲಿ ಕ್ಲಾಸ್ ಅನ್ನು ಮುಗಿಸೋಣ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಲಿಸ್ನಿಂಗ್ ಟು ದ ಕ್ಲಾಸ್. ಕೇಳಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೀವು ಕಾಮೆಂಟ್ ಅನ್ನ ಬರೆದು ನನಗೆ ತಿಳಿಸ್ರಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ತಿಳಿಸ್ರಿ, ಮತ್ತು ಇದರಲ್ಲಿ ಮುಂದಿನ ಫೇಸ್ಗಳನ್ನ ಅಥವಾ ಮುಂದಿನ ಕ್ಲಾಸ್ಗಳು ಹೇಗೆ ಇರಬೇಕು, ಏನ್ ಬೇಕು ನಿಮ್ಗೆ ಅನ್ನೋದನ್ನ ಕೂಡ ನನಗೆ ಬರೆದು ತಿಳಿಸ್ರಿ. ಥ್ಯಾಂಕ್ ಯು. Let's end our class then. Bye bye. Take care.